ಕರ್ನಾಟಕ ರಾಜ್ಯದ ಬಡವರ ಪಾಲಿನ ಅನ್ನದಾತ, ನಮ್ಮೆಲ್ಲರ ಪಾಲಿನ ಭಾಗ್ಯ ವಿಧಾತ, ಕರ್ನಾಟಕದ ಕನ್ನಡದ ಮುದ್ದು ಕನ್ನಡ ರಾಮಯ್ಯ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ವೇದಿಕೆಗೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ, ಕೇಕೆಯೊಂದಿಗೆ, ಶಿಲೆಯೊಂದಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳೋಣ. ಕರ್ನಾಟಕ ರಾಜ್ಯದ ಗಣರತ್ನ ಗೃಹ ಸಚಿವರು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಶ್ರೀಮಾನ್ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ಹಾಗೆ ತುಮಕೂರು ಕರ್ನಾಟಕದ ಸಹಕಾರಿ ಸಚಿವರು ಸನ್ಮಾನ್ಯ ಕೆ.ಎನ್. ರಾಜಣ್ಣ ಸಾಹೇಬರು ಅವರು ಕೂಡ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಹಿರಿಯ ಮುಖಂಡರಾದಂತ ಜಯಚಂದ್ರ ಸಾಹೇಬರು ಹಾಗೂ ಜನಪ್ರಿಯ ಶಾಸಕರಾದಂತ ಗುಬ್ಬಿ ವಾಸಣ್ಣ ಅವರು, ಹಿಂದುಳಿದ ವರ್ಗಗಳ ನಾಯಕರಾಗಿರುವಂತಹ ಎಂ.ಸಿ. ವೇಣುಗೋಪಾಲ್ ರವರು ಹಾಗೂ ಮಾನ್ಯ ಷಡಾಕ್ಷರಿ ಸಾಹೇಬರು, ಬೆಮೆಲ್ ಕಾಂತರಾಜುರವರು, ಗೋವಿಂದ ರಾಜ್ ಅವರು, ಚಿಕ್ಕನಾಯಕನಹಳ್ಳಿಯ ಕಿರಣ್ ಕುಮಾರ್ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂತ ಮಾನ್ಯ ರಾಜೇಂದ್ರ ಅವರು, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಶಶಿ ಹುಲಿಕುಂಟೆ ಅವರು, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷಿಣಿಯಾದಂತ ರಾಜಣ್ಣ ಅವರು ಹಾಗೂ ಮಾನ್ಯ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಮಾನ್ಯ ಚಂದ್ರಶೇಖರ್ ಗೌಡರು ಸೇರಿದಂತೆ ಸಮಸ್ತ ಕಾಂಗ್ರೆಸ್ಸಿನ ಮಹಾನಾಯಕರುಗಳ ದಂಡು ವೇದಿಕೆಯ ಮೇಲೆ ಸೇರಿದೆ. ಮತ್ತೊಮ್ಮೆ ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂತ ಸಿದ್ದರಾಮಯ್ಯನವರಿಗೆ ಅಭಿಮಾನದ ಚಪ್ಪಾಳೆಯನ್ನ ಕೊಡೋದ್ರ ಮೂಲಕ ಸ್ವಾಗತವನ್ನ ಕೋರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಇದೀಗ ಈ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಒಂದೇ ಮಾತ್ರ ಸೇವಾದಳ ಇದೀಗ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಬೇಕು ಅಂತ ಹೇಳಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಮಾನ್ಯ ಚಂದ್ರಶೇಖರ್ ಗೌಡರನ್ನ ವಿನಂತಿಸಿಕೊಳ್ತಾ ಇದ್ದೇವೆ. ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಮುಖಂಡರೇ, ಬಂಧುಗಳೇ, ಇದೀಗ ತಾನೇ ಕರುನಾಡು ಕಂಡಂತಹ ಘನತೆರತ್ನ ಮುಖ್ಯಮಂತ್ರಿಗಳು, ದಕ್ಷ ಪ್ರಾಮಾಣಿಕರು, ನಮ್ಮ ನಿಮ್ಮೆಲ್ಲರ ದೀನದಲಿತರ ಆಶಾಕಿರಣ, ನಾಡಿನ ದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಬಹಿರಂಗ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಘನತೆರತ್ನ ಸರ್ಕಾರದ ಗೃಹ ಮಂತ್ರಿಗಳು, ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರು ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಘನತೆರತ್ನ ಸರ್ಕಾರದ ಸಹಕಾರಿ ಸಚಿವರು, ಸಹಕಾರಿ ರತ್ನ, ತುಮಕೂರು ಜಿಲ್ಲೆಯ ಹಿಂದುಳಿದ ನಾಯಕ, ಮಧುಗಿರಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಕೆ.ಎನ್. ರಾಜಣ್ಣನವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ದೆಹಲಿಯ ವಿಶೇಷ ಪ್ರತಿನಿಧಿ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಿರೋಭಾಗದ ನಾಯಕರು ಸನ್ಮಾನ್ಯ ಶ್ರೀ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೋಲಿಲ್ಲದ ಸರದಾರ, ಹ್ಯಾಟ್ರಿಕ್ ಹೀರೋ ಗುಬ್ಬಿ ವಾಸಣ್ಣನವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪಾವಗಡದ ಜನಪ್ರಿಯ ಶಾಸಕ, ಆತ್ಮೀಯ ಸ್ನೇಹಿತ ಎಚ್.ವಿ. ವೆಂಕಟೇಶ್ ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಿಪ್ಟೂರು ಕ್ಷೇತ್ರದ ಜನಪ್ರಿಯ ಶಾಸಕರು, ಹಿರಿಯರು ಆಗಿರ್ತಕ್ಕಂಥ ಷಡಕ್ಷರಿ ಸಾಹೇಬರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಜಿ ಶಾಸಕರು, ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ನಮ್ಮ ಪಕ್ಷದ ಅಭ್ಯರ್ಥಿಗಳು ಆಗಿರ್ತಕ್ಕಂಥ ಕಿರಣ್ ಕುಮಾರ್ ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಜಿ ಶಾಸಕರು, ತುಮಕೂರು ನಗರದ ಮುಖಂಡರಾಗಿರ್ತಕ್ಕಂಥ ರಫೀಕ್ ಅಹಮದ್ ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಧಾನ ಪರಿಷತ್ತಿನ ಸದಸ್ಯರು, ಯುವಕರ ಕಣ್ಮಣಿ ರಾಜೇಂದ್ರ ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಜಿ ಶಾಸಕರಾಗಿರ್ತಕ್ಕಂಥ ಜಗನ್ಮಯ್ಯನವರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
ವಿಧಾನ ಪರಿಷತ್ನ ಮಾಜಿ ಸದಸ್ಯರು ತುರುವೇಕೆರೆ ಭಾಗದ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಬೆಮಲ್ ಕಾಂತಣ್ಣನವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತುಮಕೂರು ನಗರದ ಆತ್ಮೀಯ ಸ್ನೇಹಿತರು, ಮುಖಂಡರು, ಮಾಜಿ OBC ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದರಾಜು ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತುಮಕೂರು ನಗರದ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಇಕ್ಬಾಲ್ ಅಹಮದ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಮಕೃಷ್ಣ ಅವರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ನಿಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ MC ವೇಣುಗೋಪಾಲ್ ಅವರಿಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಗೀತಾ ರಾಜಣ್ಣ ಅವರಿಗೂ ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಮತ್ತು ಈ ಒಂದು ಸಭೆಗೆ ಕಾರಣೀಭೂತರು, ಈ ಒಂದು ಸಭೆಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಗ್ರಾಮಾಂತರ ಕಣ್ಮಣಿ ಮಾಜಿ ಶಾಸಕ ಯುವಕರ ನೇತಾರರಾಗಿರ್ತಕ್ಕಂಥ ಗೌರಿಶಂಕರ್ ಅವರಿಗೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು, ಯುವ ಕಾಂಗ್ರೆಸ್, ವಿದ್ಯಾರ್ಥಿ ಕಾಂಗ್ರೆಸ್, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳಾ ಸೇವಾದಳ, ಕಾರ್ಮಿಕ ಎಲ್ಲ ಘಟಕಗಳ ಮುಖಂಡರುಗಳಿಗೆ, ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಬಯಸ್ತಾ, ನೀವೆಲ್ಲ ಏನು ಸೇರಿದ್ದೀರ ದಿನಾಂಕ 26/4/2024 ನಡೆಯುವ ಚುನಾವಣೆಯಲ್ಲಿ ತಾವೆಲ್ಲ ಕ್ರಮ ಸಂಖ್ಯೆ 1 ಹಸ್ತದ ಗುರುತಿಗೆ ಮತ ನೀಡೋದ್ರ ಮುಖಾಂತರ ಎಲ್ಲರೂ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಧುಗಿರಿ, ಕೊರಟಗೆರೆ, ತುಮಕೂರು ಗ್ರಾಮಾಂತರ ಮತ್ತು ತುಮಕೂರು ನಗರದ ಎಲ್ಲ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಬಂಧು ಭಗಿನಿಯರಿಗೆಲ್ಲ ಸ್ವಾಗತವನ್ನು ಕೋರ್ತಾ, ಸುದ್ದಿ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕಾಂಗ್ರೆಸ್. ಜಿಲ್ಲಾಧ್ಯಕ್ಷರಾಗಿರುವಂತಹ ಮಾನ್ಯ ಚಂದ್ರಶೇಖರ್ ಗೌಡರಿಗೆ ಕೂಡ ಸ್ವಾಗತವನ್ನ ಕೋರ್ತಾ, ಪ್ರೀತಿಯ ಬಂಧುಗಳೇ, ಇದೀಗ ಕರ್ನಾಟಕ ರಾಜ್ಯದ ಮನೆ ಮನೆಗಳಿಗೆ ಉಚಿತ ವಿದ್ಯುತ್ ಅನ್ನ ಕೊಟ್ಟು ಬೆಳಕನ್ನು ತಂದ ಶ್ರೀಮಾನ್ ಸಿದ್ದರಾಮಯ್ಯನವರು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಈ ವೇದಿಕೆಯಲ್ಲಿ ಜ್ಯೋತಿಯನ್ನ ಬೆಳಗಿಸುವವರಿದ್ದಾರೆ. ಅವರ ಜೊತೆಗೆ ಕೈ ಜೋಡಿಸಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ ಗೃಹ ಸಚಿವರಾದಂತ ಡಾಕ್ಟರ್ G. ಪರಮೇಶ್ವರ್ ಸಾಹೇಬರು ಹಾಗೂ ಮಾನ್ಯ KN ರಾಜಣ್ಣ ಸಾಹೇಬರು ಹಾಗೂ ತುಮಕೂರು ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರುಗಳು, ಮಾನ್ಯ ಜಯಚಂದ್ರ ಸಾಹೇಬರು ಹಾಗೂ ಎಲ್ಲ ಶಾಸಕರುಗಳು, ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ರಾಜೇಂದ್ರ ಅವರು, ಮಾನ್ಯ ವಾಸಣ್ಣ ಅವರು ಹಾಗೂ ಎಲ್ಲ ಹಿರಿಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಈಗ ಜ್ಯೋತಿ ಬೆಳಗಿಸಿದ್ದಾರೆ. ಇದೀಗ ತುಮಕೂರು ಗ್ರಾಮಾಂತರದ ನಮ್ಮೆಲ್ಲರ ಜನಪ್ರಿಯ ನಾಯಕರು, ಮಾಜಿ ಶಾಸಕರು ಆಗಿರುವಂತಹ ಗೌರಿಶಂಕರ್ ಅವರು ಈ ಇಡೀ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡುವವರಿದ್ದಾರೆ. ಪ್ರಥಮವಾಗಿ ಪ್ರಾಸ್ತಾವಿಕ ಭಾಷಣವನ್ನು ನಾನು ಕೊಟ್ಟಂತ ಸಭೆಯ ಎಲ್ಲರೂ ಕೂಡ ನಾನು ಧನ್ಯವಾದಗಳು ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಈ ದೇಶದಲ್ಲಿ ಹಲವಾರು ಮುಖ್ಯಮಂತ್ರಿಗಳು ನಾವು ಕಂಡಿದ್ದೇವೆ. ಆದರೆ
ಪ್ರತಿಯೊಂದು ಕುಟುಂಬ ಕೂಡ ಹಸುವಿಂದ ಬರಬಾರ್ದು, ಉಪವಾಸ ಮಲಗಬಾರ್ದು, ನೆಮ್ಮದಿ ಜೀವನ ನಡೆಸಬೇಕು ಅಂತೇಳಿ ಕರ್ನಾಟಕದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಕುಟುಂಬಕ್ಕೂ ಕೂಡ ಇವತ್ತು ಪ್ರತಿಯೊಬ್ಬರು ನೆಮ್ಮದಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿ ಆಶೀರ್ವಾದ ಮಾಡಿದಂತ ನಮ್ಮ ನೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಅದೇ ರೀತಿ ನಮ್ಮ ಜಿಲ್ಲೆಯ ಇಬ್ಬರು ಜೋಡೆತ್ತು ಸಚಿವರು, ಒಬ್ಬರು ನನ್ನ ತಂದೆಯ ಸಮಾನರು ಗುರುಗಳು, ನನ್ನ ರಾಜಕೀಯ ಗುರುಗಳಾದಂಥ ಸನ್ಮಾನ್ಯ ಜಿಲ್ಲಾ ಸಚಿವರು ಆದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಜಿ ಸಾಹೇಬ್ರೆ, ಇನ್ನೊಬ್ರು ನನ್ನ ತಂದೆಯ ಸಮಾನರು ಹಿರಿಯರು ಆದಂಥ ಸಹಕಾರ ಸಚಿವರು ಆದಂಥ ಸನ್ಮಾನ್ಯ ಕೆ ಎಂ ನಾರಾಯಣ ಸಾಹೇಬ್ರೆ, ಅದೇ ರೀತಿ ಎಲ್ಲರೂ ಒಟ್ಟಿಗೆ ಹೇಳ್ಬಿಡ್ತೀನಿ. ಹಾಗಾಗಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರೇ, ಮಾಜಿ ಶಾಸಕರೇ, ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಎಲ್ಲ ಸ್ನೇಹಿತರೆ ಮತ್ತು ಜಿಲ್ಲಾ ಅಧ್ಯಕ್ಷರೇ, ಜಿಲ್ಲಾ ಘಟಕದ ಎಲ್ಲ ಅಧ್ಯಕ್ಷರು ಮತ್ತು ಹಿರಿಯ ಶಾಸಕರಾದಂಥ ಸನ್ಮಾನ್ಯ ಜಯಚಂದ್ರ ಸಾಹೇಬ್ರೆ, ಎಲ್ಲ ಪದಾಧಿಕಾರಿ, ಹೆಚ್ಚಿನದಾಗಿ ನಡೆದಿರುವಂತಹ ಎಲ್ಲ ನನ್ನ ತಾಯಂದರೆ, ಬಂಧುಗಳೇ, ಸ್ನೇಹಿತರೆ, ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಇವತ್ತಿದೆ. ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಕೂತಿರುವಂತಹ ಭೂಮಿ ಸಿದ್ಧಗಂಗಾ ಮಠದ ಶ್ರೀ ಪುಣ್ಯಕ್ಷೇತ್ರ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯ ಭೂಮಿ ನಾವು ಇವತ್ತು ಏನ್ ಕೂತಿದ್ದೀವೋ, ಒಂದು ಬೃಹತ್ ಸಮಾವೇಶನ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಬಹಳ ಅದ್ದೂರಿಯಾಗಿ ಸುಮಾರು ಒಂದು 25,000ಕ್ಕೂ ಹೆಚ್ಚು ಜನ ಇವತ್ತು ಸೇರಿ ಇವತ್ತು ತಾವೆಲ್ಲರೂ ಕೂಡ ಎಲ್ಲ ಒಂದು ಕಡೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಕಾಂಗ್ರೆಸ್ ಪಾರ್ಟಿಗೆ ಆಶೀರ್ವಾದ ಮಾಡುವಂತಕ್ಕೆ ತಾವೆಲ್ಲರೂ ಬಂದಿರೋದಕ್ಕೆ ವಿಶೇಷವಾಗಿ ನಿಮ್ಮ ಪಾದಾರ್ಗಳಿಗೆ ನಮಸ್ಕಾರ ಮಾಡ್ತೀನಿ ನಾನು. ಜೊತೆಲಿ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳ ನುಡಿದಂತೆ ನಡೆದಂತಹ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಂದ್ ಕಡೆ ಆದ್ರೆ ಆ 5 ಗ್ಯಾರಂಟಿ ಪ್ರತಿ ಕುಟುಂಬಕ್ಕೆ ಕೊಡಬೇಕು ಅಂತ ಪ್ರಣಾಳಿಕೆ ತಯಾರು ಮಾಡೋರು ಯಾರು ಗೊತ್ತಾ? ನಮ್ಮ ಸಾಹೇಬರು, ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಬಸ್ ಫ್ರೀ, ಕರೆಂಟ್ ಫ್ರೀ, 2,000 ರೂಪಾಯಿ ಮನೆವರೆಗೂ ಫ್ರೀ, ಯುವ ನಿಧಿ 3,000 ರೂಪಾಯಿ. ಮತ್ತೆ ತಾವೆಂದರು ಬಂಧುಗಳು ತಾವೆಲ್ಲರೂ ಕೂತಿದ್ರಿ. ಇಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಯೋಜನೆಗಳು ಎಷ್ಟು ಜನ ಮನೆಗೆ ಬರ್ತಾ ಇದ್ದಾರೆ ಸಹ ಒಂದ್ ನಿಮಿಷ ಕೈಯ್ತೀರಾ? ಎಲ್ಲರೂ ಕೈಯತ್ಬೇಕು. ದಯವಿಟ್ಟು ಮಾಧ್ಯಮ ಸ್ನೇಹಿತರು ಇದನ್ನ ಬರ್ಕೋಬೇಕು. ಮಾಧ್ಯಮ ಸ್ನೇಹಿತರು ಮನವಿ ಮಾಡೋದು ಇದನ್ನ ತೋರಿಸ್ಬೇಕಂತ ದಯವಿಟ್ಟು ಎಲ್ಲರೂ ಕೈಯತ್ತೆ. ಎಷ್ಟು ಜನಕ್ಕೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಯೋಜನೆ ಮನೆಗೆ ಬರ್ತಾ ಇದ್ದಂತ ಕೈಯತ್ತೆ. ಪ್ರತಿಯೊಬ್ಬರಿಗೂ ಇಲ್ಲಿ ಕೂತಿರುವಂತ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ದು ಜೀವನ ಮಾಡಿಕೊಡ್ಬೇಕಂತ ಕೊಟ್ಟಿರುವಂತಹ ಯೋಜನೆ ನಮ್ಮ ಪುಣ್ಯಾತ್ಮರು, ನಮ್ಮ ದೇವತಾ ಮನುಷ್ಯ ಸಿದ್ದರಾಮಯ್ಯ ಸಾಹೇಬರು. ಬಂದವರೇ, ಈಗಾಗಲೇ ನಾನು ಬಿಜೆಪಿ ಪ್ರಶ್ನೆ ಮಾಡಿಷ್ಟೇ, ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಿಎಂ ಸಾಹೇಬರು ಒಳ್ಳೊಳ್ಳೆ ಯೋಜನೆಗಳನ್ನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೊಟ್ಟರು. ಬಿಜೆಪಿನವರು ಒಂದು ಒಳ್ಳೆ ಭಾಗ್ಯ ಕೊಟ್ಟರು ನಮ್ಗೆಲ್ಲ. ಯಾವ ಭಾಗ್ಯ ಹೇಳಿ? ಯಾವ ಭಾಗ್ಯ? ಚಂಬು. ನಮಗೆ ಕೊಟ್ಟಿರುವಂತ ಭಾಗ್ಯ ಯಾವುದು? ಚೊಂಬಿನ ಭಾಗ್ಯ. ಬಿಜೆಪಿ ಕೊಟ್ಟಿರೋ ಭಾಗ್ಯ ಚೊಂಬು ಭಾಗ್ಯ. ದಯವಿಟ್ಟು ನಾನು ನಿಮಗೆಲ್ರಿಗೂ ಮನವಿ ಮಾಡೋದಷ್ಟೇ, ಹಿಂದೆ ಈ ತಾಲೂಕಿನ ಶಾಸಕರು, ಈಗಿನ ಶಾಸಕರು ಹಿಂದೆ ಸನ್ಮಾನ್ಯ ಬಸವರಾಜ್ ಅವರು MP ಆಗಿ ಗೆದ್ರು. ಅವಾಗ ಅವರೊಂದು ಭಾಷಣ ಮಾಡಿದ್ರು ಎಲ್ಲಾ ಕಡೆ ಕೂಡ, ದೇವೇಗೌಡರಿಗೆ ಗಂಗೇಶಾಪ ದಯವಿಟ್ಟು ಎಲ್ಲರೂ ಮೋದಿ ನೋಡ್ಕೊಂಡು ಬಸವರಾಜ್ ಓಟ್ ಹಾಕಿ, ಮೋದಿ ನೋಡ್ಕೊಂಡು ಬಸವರಾಜ್ ಓಟ್ ಹಾಕಿ ಅಂತೇಳಿ ಇಡೀ ಹಳ್ಳಿ ಪ್ರಚಾರ ಮಾಡ್ಕೊಂಬಂದು ಕೊನೆಗೆ ದೇವೇಗೌಡನ ಸೋಸಿದ್ರು. ಆದ್ರೆ ನಾನು ಈ ಕ್ಷೇತ್ರದ MP ನಾನು ಕೇಳೋದಿಷ್ಟೇ, ಬಸವರಾಜ್ ಅವರೇ, ನೀವು 5 ವರ್ಷ ಆಯ್ತಲ್ಲ, ಯಾವತ್ತಾರು ಒಂದು ದಿವಸ ಯಾವ್ದಾರು ಹಳ್ಳಿ ಕಡೆ 50 ಲಕ್ಷ ರೂಪಾಯಿ ಕೆಲಸ ಮಾಡಿರುವಂತ ಇತಿಹಾಸ ಇದೆಯಾ? ಇಲ್ಲಿ ಮಹಾಜನತೆ ನೀವೇ ಹೇಳ್ಬೇಕಾಗ್ತದೆ. ಇದೆಯಾ? ಬಂದವ್ರ ಯಾವ್ದು ಹಳ್ಳಿ ಕಡೆ ಬಂದವ್ರ MP ಆದವರು? ಒಂದು ದಿವಸ ಕೂಡ ಬಂದಿಲ್ಲ. ಅವಾಗಲೂ ಕೂಡ ಹೇಳಿದ್ರೆ ಮೋದಿ ಮಗ ನೋಡಿ ಬಸವರಾಜ್ ಓಟ್ ಹಾಕಿ, ಮೋದಿ ಮಗ ನೋಡಿ ಬಸವರಾಜ್ ಓಟ್ ಹಾಕಿ. ತುಮಕೂರು ಬಿಟ್ಬಿಟ್ಟಂತ ಬಸವರಾಜ್ ನಮ್ ಕೈ ಸಿಕ್ಕಿಲ್ಲ. ಈಗ ಮತ್ತೆ ಅದೇ ಸ್ಲೋಗನ್, ಮೋದಿ ಮಗ ನೋಡಿ ಸೋಮಣ್ಣಗೆ ಓಟ್ ಹಾಕಿ, ಮೋದಿ ಮಗ ನೋಡ್ಕೊಂಡು ಸೋಮಣ್ಣಗೆ ಓಟ್ ಹಾಕಿ ಅಂತ ಪ್ರಚಾರ ಮಾಡ್ತಾವ್ರೆ. ನಾನು ಹೇಳುವಂತದಿಷ್ಟೇ, ಬಂಧುಗಳೇ, ಯಾಮಾರ್ಬೇಡಿ. ಸೋಮಣ್ಣ ಅವರು ಬೆಂಗಳೂರವರು, ಯಾವುದೇ ಕಾರಣಕ್ಕೂ ಯಾಮಾರ್ಬೇಡಿ, ಕೈ ಸಿಗಲ್ಲ. ದಯವಿಟ್ಟು ನೀವೆಲ್ಲರೂ ಕೂಡ ಈ ಸರಿ ಒಮ್ಮತವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ
ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸಿ ಏನು ಮಾಡೋದ್ ಬೇಡ. ಬಿಜೆಪಿನವರೇ ದುಡ್ಡು ಕೊಡ್ತಾರಂತೆ, ಹೆಂಗ್ ಕೊಡ್ತಾರಂತೆ, ಸೋಮಣ್ಣ ಬ್ಲಾಕ್ ಬರೀತಾರಂತೆ ಅಂತ ಹೇಳ್ತಾರೆ. ಆದ್ರೆ ನೀವು ಮನೆ ಅಷ್ಟೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನ ಪ್ರತಿ ಮನೆಗೂ ಬರುವರಿಗೆ ಕಾಲಿಗೆ ಬನ್ನಿ. ನಮ್ಮ ಕಾರ್ಯಕರ್ತರು ಕಾಲಿಗೆ ಬಿದ್ದು ನೋಡಮ್ಮ, ನಿಮ್ಗೆಲ್ರಿಗೂ ಜೀವನ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಸರಿ ಕಾಂಗ್ರೆಸ್ ಸರ್ಕಾರ ಕೆಲವೊಂದ್ ಕಡೆ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ನೀವೆಲ್ಲರೂ ಮನೆ ಬಾಗಿಲು ಕೇಳಿ ಖಂಡಿತವಾಗ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಆಶೀರ್ವಾದ ಜನ ಮಾಡ್ತಾರೆ. ಜೊತೆಲಿ ಮನೆಯದಾಗ ಒಂದು ಮಾತು ಹೇಳ್ಬಿಡ್ತೀನಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಒಂಥರ ಚಿನ್ನದ ಕೋಳಿ ಇದ್ದಂಗೆ. ಚಿನ್ನದ ಕೋಳಿ, ಆ ಚಿನ್ನದ ಕೋಳಿ ಪ್ರತಿ ತಿಂಗಳು ಚಿನ್ನದ ಮೊಟ್ಟೆ ಕೊಡ್ತಾ ಐತೆ. ಯಾವ ರೀತಿ? ಪ್ರತಿ ತಿಂಗಳು 5,500 ರೂಪಾಯಿ, ಮಿನಿಮಮ್ 5,500 ರೂಪಾಯಿ ರೀತಿಯಲ್ಲಿ ನಮ್ಮ ಚಿನ್ನದ ಕೋಳಿ ಯಾವುದು? ನಮ್ಮ ಕಾಂಗ್ರೆಸ್ ಸರ್ಕಾರ. ಚಿನ್ನದ ಮೊಟ್ಟೆ ಯಾವುದು? ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ 5,500 ರೂಪಾಯಿ ಪ್ರತಿ ಕುಟುಂಬಕ್ಕೂ ಏನ್ ಕೊಡ್ತಾ ಇದೀವೋ ಅದು ಚಿನ್ನದ ಮೊಟ್ಟೆ. ದಯವಿಟ್ಟು ನಿಮ್ಗೆಲ್ರಿಗೂ ನಿಮ್ ಪಾದಕ್ಕೆ ನಮಸ್ಕಾರ ಮಾಡಿ ಕೇಳ್ತೀವಿ. ಅಕಸ್ಮಾತ್ ಬಿಜೆಪಿನವ್ರು ಬಂದು ಇಲ್ಲ ನಿಮ್ಗೆ ಡೈಮಂಡ್ ಮೊಟ್ಟೆ ಕೊಟ್ಬಿಡ್ತೀವಿ ಅಂತ ಸುಳ್ಳು ಹೇಳಿ ನೀವು ನಂಬುದ್ರೆ ನಾವೆಲ್ಲರೂ ಹಾಳಾಗಿ ಹೋಗ್ತೀವಿ. ಮತ್ತೆ ಅವ್ರ ಮಾತು ಕೇಳಿ ನೀವೇನಾದ್ರು ಚಿನ್ನದ ಕೋಳಿನ ಕೊಯ್ದು ಬಿಟ್ರೆ ಕೋಳಿನೂ ಸಿಗಲ್ಲ, ಮೊಟ್ಟೆನೂ ಸಿಗಲ್ಲ. ಯಾವುದೇ ಕಾರಣಕ್ಕೂ ಅದು ಯಾವ್ದು ಕೂಡ ಅವಕಾಶ ಕೊಡೋದ್ ಬೇಡ. ನಾವೆಲ್ಲರೂ ಕೂಡ ಒಮ್ಮತವಾಗಿ ಇವತ್ತು ಬಂದಿರುವಂತದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರ ಭಾಷಣ ಕೇಳಬೇಕು ಅಂತ ತಾವೆಲ್ಲರೂ ಬಂದಿದ್ರೆ, ವಿಶೇಷವಾಗಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದಂತ ತಮ್ಗೆಲ್ಲರೂ ಕೂಡ ಕೈ ಮುಗಿದಿದೆ, ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀವಿ. ದಯವಿಟ್ಟು 2 ದಿವಸ 48 ಗಂಟೆ ಕಾಲ ಇದೆ. ಇಲ್ಲಿ ಮತ್ತೊಮ್ಮೆ ಇನ್ನೂ ಹೆಚ್ಚು ಸೇವೆ ಮಾಡಲಿಕ್ಕೆ ನಮ್ಮ ಸಿಎಂ ಸಾಹೇಬರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ವಿಶೇಷವಾಗಿ ನಿಮ್ಗೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇಲ್ಲಿ ಕಳಿಸಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ತಾಯಂದರು, ಹಿರಿಯರು, ನೀವೆಲ್ಲರೂ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಮಾನ್ಯ ಗೌರಿಶಂಕರ್ ಅವರಿಗೆ ಧನ್ಯವಾದಗಳು. ಇದೀಗ ಈ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯದ ಸಹಕಾರಿ ಸಚಿವರು ಮಾನ್ಯ KN ರಾಜಣ್ಣ ಸಾಹೇಬರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಆಯ್ತಾ ಜೋರಾಗಿ? ಈಗಾಗಲೇ ಈ ಸಭೆಯ ಉದ್ದೇಶವನ್ನ ಸನ್ಮಾನ್ಯ ಗೌರಿಶಂಕರ್ ಅವರು ಕೂಡ ವಿಸ್ತಾರವಾಗಿ ಕಳಕಳಿಯ ಮನವಿಯನ್ನ ಮಾಡೋದರ ಮೂಲಕ ಮತವನ್ನ ಕೇಳಿದ್ದಾರೆ. 8 ಗಂಟೆವರೆಗೆ ಅವಕಾಶ ಇದೆ ಸಭೆ ನಡೆಸಲಿಕ್ಕೆ. ನಾವು ಕಾಂಗ್ರೆಸ್ಸಿಗರು ಕಾನೂನನ್ನ ಪಾಲನೆ ಮಾಡ್ತಕ್ಕಂಥ ನಾವು 8 ಗಂಟೆ ನಂತರ ಸಭೆಯನ್ನ ಬರ್ಖಾಸ್ತು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನಾಗ್ಲಿ, ಡಾಕ್ಟರ್ ಪರಮೇಶ್ವರ್ ಸಾಹೇಬರಾಗ್ಲಿ, ನಮ್ಮ ಜಯಚಂದ್ರ ಅವರಾಗ್ಲಿ, ವಾಸೂರವರಾಗ್ಲಿ ಎಲ್ಲರೂ ಕೂಡ ಬಹಳಷ್ಟು ಜನ ಮುಖಂಡಗಳು, ಕಾಂಗ್ರೆಸ್ ಪಕ್ಷದ ವತಿಯಿಂದ ಶಾಸಕರುಗಳು, ಮಾಜಿ ಶಾಸಕರುಗಳು, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಇತರೆ ಪದಾಧಿಕಾರಿಗಳು ಎಲ್ಲರೂ ಕೂಡ ಇದ್ದೀರಿ. ಎಲ್ಲ ಕ್ಷಮೆಯನ್ನ ಕೋರಿ ಯಾರ ಹೆಸರನ್ನು ಕೂಡ ನಾನು ತೆಗೆದುಕೊಳ್ಳದೆ ನೇರವಾಗಿ 2 ಅಂಶಗಳನ್ನು ಪ್ರಸ್ತಾಪ ಮಾಡಿ ನನ್ನ ಮಾತನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸನ್ಮಾನ್ಯರೇ, ಸರ್ಕಾರದ ಸಾಧನೆಗಳ ಬಗ್ಗೆ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿಮ್ಮೆಲ್ಲರ ನೇತಾರರಾಗಿರ್ತಕ್ಕಂಥ ನಾಡದವರೇ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿವರವಾಗಿ ಹೇಳಿದ್ದಾರೆ. ನಾನು ಹೇಳ್ತಕ್ಕಂಥದ್ದಿಷ್ಟೇ, ಈ ಒಂದು ಅಪವಿತ್ರ ಮೈತ್ರಿ ಜೆಡಿಎಸ್ ಮತ್ತು ಬಿಜೆಪಿ ಇದು ಬಹಳ ಬಂಗಾರದ ಮದುವೆ ಆಗಿರ್ತಕ್ಕಂಥದ್ದು. ಇದು ಬಹಳಷ್ಟು ದಿವಸ ನಡೆಯೋದಿಲ್ಲ. ಯಾಕೆಂದ್ರೆ ವಿಧಾನಸಭೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರ ಉಪಸ್ಥಿತಿಯಲ್ಲಿ ಯಡಿಯೂರಪ್ಪನವರ ಮೇಲೆ ಅವಿಶ್ವಾಸ ನಿರ್ಣಯ ಮಂಡನೆ ಆದಾಗ ಹೇಳೋರು ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರೇ, ಶಿವಕುಮಾರ್, ನಿಮ್ಮ ಬಗ್ಗೆ ನಮ್ಗೇನು ಆಕ್ರೋಶ ಇಲ್ಲ, ನನಗಿರ್ತಕ್ಕಂಥದ್ದು ಆಕ್ರೋಶ ಈ ಅಪ್ಪ ಮಕ್ಕಳನ್ನ ಮುಗಿಸ್ಬೇಕು ಅಂತಕ್ಕಂಥದ್ದು ಅಂತೇಳಿ ವಿಧಾನಸಭೆಯಲ್ಲಿ ಭಾಷಣ ಮಾಡಿದಂತದ್ದು ದಾಖಲೆ ಇದೆ. ಇನ್ನೊಂದು ಅಂಶ ಕೇಳ್ತಕ್ಕಂಥದ್ದು ಇದೇ ಕುಮಾರಸ್ವಾಮಿ ಅವರು ಮೋದಿ ಏನ್ ಮಾಡಿದ್ದಾರೆ, ಯಾಕೆ ಓಟ್ ಹಾಕ್ತೀರಾ ಅವ್ರಿಗೆ ಅಂತಕ್ಕಂಥ ಮಾತನಾಡಿರ್ತಕ್ಕಂಥ ದಾಖಲೆಗಳು ಕೂಡ ನಮ್ಮಲ್ಲಿದೆ. ಪಾಪ ಯಜಮಾನರು ದೇವೇಗೌಡರು, ಅವ್ರ ಬಗ್ಗೆ ನಮಗೆ ಅಪಾರವಾದಂತಹ ಗೌರವ ಇದೆ. ಅವರು ಹೇಳಿದ್ರು ನೈಸ್ ರಸ್ತೆಯಲ್ಲಿ ಒಂದು ಸಭೆಯಲ್ಲಿ, ಈ ಯಡಿಯೂರಪ್ಪ ಇದೆಲ್ಲ ಇಸ್ ಎ ಬಾಸ್ಟರ್ಡ್, ಬೋಸುಡಿ ಮಗ ಅಂತೆಲ್ಲ ಬೈದು
ಹಿಂಗೆಲ್ಲ ಬೈಲಾಡಿದವರು ಇವತ್ತು ಜೊತೆ ಆಗ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಕೂಡ ಬಹಳ ದಿವಸ ನಡೆಯುತ್ತೆ ಅಂತಕ್ಕಂಥದ್ದು. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗದೆ, ನಮ್ಮ ಜಿಲ್ಲೆಯಲ್ಲಿ ನಾವು ಈ ದಿವಸ ಮುದ್ದನ್ಮೇಗೌಡದಲ್ಲಿ ಕರ್ಸಾಗಿಲ್ಲ. ಇದು ಪಕ್ಷದ ಸಭೆ, ಇದು ಪಕ್ಷದ ಸಭೆ. ಇದು ಪಕ್ಷದ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಸಭೆ. ಈ ಸಭೆಯಲ್ಲಿ ಅವರು ಹಾಜರಾತಿ ಆದ್ರೆ ಈ ಸಭೆ ಖರ್ಚೆಲ್ಲ ಅವರ ಲೆಕ್ಕಕ್ಕೆ ಬೀಳುತ್ತೆ. ಹಾಗಾಗಿ ಅವರನ್ನ ನಾವು ಈ ಸಭೆಗೂ ಕರೆಸೋದಿಲ್ಲ. ಅವ್ರ ಬಗ್ಗೆ ನಾವು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲ ಬೆಂಬಲವನ್ನ ಕೊಡಬೇಕು. ನಾವು ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ನಾವು ನಿಮಗೆ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿದ್ವು. ನಮ್ಮಲ್ಲಿ ವಿಶ್ವಾಸ ಇಟ್ಟು, ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ವಿಶ್ವಾಸ ಇಟ್ಟು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ರೀತಿಯಲ್ಲಿ ತಾವೆಲ್ಲ ಆಶೀರ್ವಾದವನ್ನ ಮಾಡಿದ್ವಿ. ತದನಂತರ ಏನೆಲ್ಲ ಹೇಳಿದ್ದೋ ನಾವು, ಆ ಗ್ಯಾರಂಟಿ ಕಾರ್ಡ್ಗಳಲ್ಲಿ ಏನೆಲ್ಲ ನಮೂದು ಮಾಡಿದ್ದು, ಆ ನಮೂದು ಮಾಡಿದಂತ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ತುರ್ತಾಗಿ ಜಾರಿ ಮಾಡಿರ್ತಕ್ಕಂಥದ್ದು ನಿಮ್ಮ ವಿಶ್ವಾಸಕ್ಕೆ ನಾವು ಧಕ್ಕೆ ತರದ ರೀತಿಯಲ್ಲಿ ನಾವು ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡಿದ್ವಿ. ಇವತ್ತು ಹಳ್ಳಿನಲ್ಲಿ ವಿಶೇಷವಾಗಿ ನನಗೆ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತ ಹೇಳಿದ್ರೆ ಅನ್ನಭಾಗ್ಯ ಕಾರ್ಯಕ್ರಮ. ಅನ್ನಭಾಗ್ಯ ಕಾರ್ಯಕ್ರಮ ಈ ರಾಜ್ಯದಲ್ಲಿ ಯಾರೊಬ್ರು ಕೂಡ ಹಸುವಿನಿಂದ ಬಳಲಬಾರದು ಅಂತ ಹೇಳಿ ಕೊಟ್ಟಂತಹ ಪುಣ್ಯದ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ್ದು, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ತೀರ್ಮಾನ ಅಂತ ಹೇಳಿ ನಾವು ಈ ದಿವಸನೂ ಕೂಡ ಹಳ್ಳಿನಲ್ಲಿ ನಾವು ಸ್ಮರಿಸ್ತೇವೆ. ಈ ದಿವಸ ನಮ್ಮ ರಾಜ್ಯದಲ್ಲಿ ಭೀಕರ ಬರಗಾಲ ಇದ್ರೂ ಕೂಡ ಈ ಬರಗಾಲದಲ್ಲಿ ಯಾವಾಗ ಈ ಅನ್ನಭಾಗ್ಯ ಕಾರ್ಯಕ್ರಮ ಪ್ರತಿ ಮನೆಗೆ 2,000 ರೂಪಾಯಿ ಮನೆಯ ಯಜಮಾನಿ ಖಾತೆಗೆ ಜಮಾ ಆಗ್ತಕ್ಕಂಥದ್ದು, ಮತ್ತೆ ಪುಕ್ಕಟ್ಟೆ ಕರೆಂಟ್ ಇದೆ, ಮತ್ತೆ ಬಸ್ಸಲ್ಲಿ ತಿರುಗಾಡ್ತಕ್ಕಂಥದ್ದಕ್ಕೆ ಮಹಿಳೆಯರು ಯಾವುದೇ ರೀತಿಯ ಚಾರ್ಜ್ ಅನ್ನ ಕೊಡದೆ ಉಚಿತವಾಗಿ ಇವತ್ತು ಪ್ರಯಾಣ ಮಾಡತಕ್ಕಂಥ ಪ್ರತಿ ಕುಟುಂಬಕ್ಕೂ ಕನಿಷ್ಠ 5,000 ರಿಂದ 6,000 ರೂಪಾಯಿ ಪ್ರತಿ ತಿಂಗಳು ಅವರ ಮನೆ ಬಾಗಿಲು ಹೋಗ್ತದೆ. ಈ ರೀತಿ ಬಡವರಲ್ಲಿ ಕೊಳ್ಳುವ ಶಕ್ತಿ, ಅವರು ಸ್ವಾಭಿಮಾನದಿಂದ ಆರ್ಥಿಕವಾಗಿ ಸ್ವಾಭಿಮಾನದ ಬದುಕನ್ನ ಕಾಣಲಿಕ್ಕೆ ಈ ಆರ್ಥಿಕ ಶಕ್ತಿ ಬಹುತೇಕ ಕಾರಣ ಆಗಿದೆ ಅಂತಕ್ಕಂಥದ್ದನ್ನ ನಾವ್ಯಾರು ಮರೆಯಾಗಿಲ್ಲ. ಆದ್ರಿಂದ ತಾವು ಈ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಚಿಹ್ನೆ ತಮಗೆಲ್ಲ ನಾನು ಹೇಳಲಿಕ್ಕೆ ಬೇಕಾಗಿಲ್ಲ, ತಮಗೆಲ್ಲ ಚಿರಪರಿಚಿತರಾಗಿರ್ತಕ್ಕಂಥ ಚಿಹ್ನೆ ಹಸ್ತದ ಗುರುತು. ಹಸ್ತದ ಗುರುತಿಗೆ ತಾವು ಮತವನ್ನ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವದಿಸಿ ನಮ್ಮ ಸರ್ಕಾರಕ್ಕೂ ಕೂಡ ತಮ್ಮ ಆಶೀರ್ವಾದ ಇರಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರ ಕೈಯನ್ನು ಬಲಪಡಿಸಬೇಕು ಅಂತಕ್ಕಂಥ ಕಳಕಳಿಯ ಮನವಿಯನ್ನ ನಾನು ಮಾಡಲಿಕ್ಕೆ ಬಯಸಿದೆ. ಒಂದೇ ಒಂದು ಅಂಶ, ಯಾರು ಅಭ್ಯರ್ಥಿಯಾಗಿ ಬಂದಿದ್ದಾರೆ, ಜೆಡಿಎಸ್ ಮತ್ತು ಬಿಜೆಪಿಯ ಘಟಬಂಧನ್ ಅಭ್ಯರ್ಥಿ ಮೈಸೂರಲ್ಲಿ ಹೋಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಸ್ಪರ್ಧೆ ಮಾಡ್ತಾರೆ. ಅಲ್ಲಿಂದ ಮುಂದೆ ಹೋಗಿ ಚಾಮರಾಜನಗರದಲ್ಲಿ ಪಾಪ ಬಡಪಾಯಿ ಪುಟ್ಟರಂಗ ಶೆಟ್ಟಿ ಮೇಲೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಸಿದ್ದರಾಮಯ್ಯನವ್ರನ್ನ ಸ್ಪರ್ಧೆ ಮಾಡಿದ್ದು ಸಿದ್ದರಾಮಯ್ಯನವರು ಸೋಲಿಸಬೇಕು, ಈ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿ ಆಗ್ದಾಗ ನೋಡ್ಕೋಬೇಕು ಅಂತಕ್ಕಂಥ ದುರುದ್ದೇಶದಿಂದ ಹೋಗಿ ಅಲ್ಲಿ ಸ್ಪರ್ಧೆ ಮಾಡಿದಂತ ಅವ್ರ ಕ್ಷೇತ್ರ ಗೋವಿಂದರಾಜನಗರ, ಅಲ್ಲಿ ಸ್ಪರ್ಧೆ ಮಾಡೋದು ಬಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯನವರ ಎದುರು ಸ್ಪರ್ಧೆ ಮಾಡ್ತಾರೆ. ಹಾಗೇನೆ ಚಾಮರಾಜನಗರದಲ್ಲಿ ಪುಟ್ಟರಂಗ ಶೆಟ್ಟಿಯ ಮೇಲೆ ಒಬ್ಬ ಉಪ್ಪಾರ ಸಮಾಜದ ಬಡಪಾಯಿ ಮಾಜಿ ಸಚಿವ ಅಂಥವ್ರ ಮೇಲೆ ಸ್ಪರ್ಧೆ ಮಾಡಿ ಅವರು ಅಲ್ಲಿ ಅವರನ್ನು ಸೋಲಿಸಬೇಕು ಅಂತ ಪ್ರಯತ್ನ ಮಾಡಿ, ಏನೇ ಆದರೂ ಕೂಡ ಬಡವರ ಆಶೀರ್ವಾದ, ಜನರ ಆಶೀರ್ವಾದದ ಹಿನ್ನೆಲೆಯಲ್ಲಿ 2 ಸ್ಥಾನಗಳಲ್ಲೂ ಕೂಡ ಅವರು ಸೋತಿದ್ದಾರೆ. ಈಗ ಇಲ್ಲಿ ಪ್ರಯತ್ನ, ಇಲ್ಲಿಂದ ಬಹಳಷ್ಟು ಆಸೆ ಅನಿಸಿಕೆಗಳನ್ನ ಅಪಪ್ರಚಾರಗಳನ್ನ ಮಾಡಿಕೊಂಡು ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಲೋಕಸಭಾ ಸದಸ್ಯರಾಗಲಿಕ್ಕೆ ಬಂದಿದೆ. ತಮಗೆಲ್ಲ ಗೊತ್ತಿದೆ, ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಟೂರಿಂಗ್ ಟಾಕೀಸಿನ ಅಭ್ಯರ್ಥಿಗಳು ಇವರನ್ನ ತಾವೆಲ್ಲ ದೂರ ಇಡಬೇಕು. ಟೂರಿಂಗ್ ಟಾಕೀಸ್ ತರ ಬಂದು ಸ್ಪರ್ಧೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ದೂರ ಇಡ್ತಕ್ಕಂಥ ಉತ್ತಮವಾದಂತಹ ತೀರ್ಮಾನವನ್ನ ತಾವೆಲ್ಲ ತೆಗೆದುಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕಳಕಳೆಯ ಮನವಿಯನ್ನು ಮಾಡಿ, ಏನು ಈ ಭಾಗ ತುಮಕೂರು ರೂರಲ್ ಕ್ಷೇತ್ರಕ್ಕೆ ಸೇರ್ತದೆ, ನನಗೆ ವಿಶ್ವಾಸ ಇದೆ ರೂರಲ್ ಕ್ಷೇತ್ರದಲ್ಲಿರ್ತಕ್ಕಂಥ ಈಗಿನ ಶಾಸಕ ಏನೆಲ್ಲ
ಆಸೆ ಅನಿಶಗಳನ್ನ ಯಾವ ರೀತಿ ಜನರಲ್ಲಿ ತಪ್ಪು ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿದ್ರೆ ಏನು ಈ ಕ್ಷೇತ್ರದಲ್ಲಿ ಹಿಂದೆ ಶಾಸಕರಾಗಿ ಕೆಲಸ ಮಾಡಿದಂತವರು ಸನ್ಮಾನ್ಯ ಗೌರಿಶಂಕರ್ ಅವರ ನೇತೃತ್ವದಲ್ಲಿ ಹೆಚ್ಚಿನ ಬಹುಮತವನ್ನ ನೀವು ಕೊಡ್ತೀರಿ ಅಂತ ಹೇಳಿ ನನಗೆ ವಿಶ್ವಾಸ. ಯಾಕಂದ್ರೆ ತುಮಕೂರು ರೂರಲ್ ಕ್ಷೇತ್ರ, ತುಮಕೂರು ಸಿಟಿ ಇದು ನನ್ನ ಒಂದು ಕರ್ಮಭೂಮಿ ಇದೆ. ನಾನು ಮಧುಗಿರಿನಲ್ಲಿ ಶಾಸಕ ಆಗಿರ್ಬೋದು, ಆದರೂ ಕೂಡ ತುಮಕೂರು ಗ್ರಾಮಾಂತರದಲ್ಲಿ ತಾವೆಲ್ಲ ಅತಿ ಹೆಚ್ಚು ಬಹುಮತವನ್ನ ಕೊಡುವುದರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ ನಾವು ನೀವು ಎಲ್ಲರೂ ಸೇರಿ ಗೌರಿಶಂಕರ್ ಅವರ ಶಾಸಕರು ಮಾಡಲಿಕ್ಕೂ ಕೂಡ ನಾವೆಲ್ಲ ಬದ್ಧರಾಗಿದ್ದೇವೆ ಅನ್ನೋ ಮಾತನ್ನು ವ್ಯಕ್ತಪಡಿಸಿ ನಾನು ಎಲ್ಲ ಪೊಲೀಸ್ ಸ್ಟೇಷನ್ಗೂ ನೋಡ್ತೇನೆ. ಎಲ್ಲ ಪೊಲೀಸ್ ಸ್ಟೇಷನ್ ಕೂಡ ಈ ಬಾರಿ ಬಹುಮತ ಕೊಡಲೇಬೇಕು. ಬಹುಮತ ಕೊಡೋದ್ರ ಮೂಲಕ ಏನು ಈ ಬಡವರ ಯೋಜನೆಗಳನ್ನ ಜಾರಿ ಮಾಡಿದೆ, ಏನೆಲ್ಲ ಅಪಪ್ರಚಾರ ಮಾಡ್ತಾರೆ, ಚುನಾವಣೆ ಆದ್ಮೇಲೆ ಇದನ್ನೆಲ್ಲ ತಪ್ಪಿಸ್ಬಿಡ್ತಾರೆ, ನಿಲ್ಲಿಸ್ಬಿಡ್ತಾರೆ ಅಂತ ಸನ್ಮಾನ್ಯ ಸಿದ್ದರಾಮಯ್ಯರು ಬಹಳಷ್ಟು ಸಭೆ ಸಮಾರಂಭಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿಗಳನ್ನ ನಾವು ರದ್ದು ಮಾಡೋದಿಲ್ಲ, ಇದನ್ನ ಇನ್ನೂ ಮುಂದುವರಿಸ್ತೇವೆ. ಇನ್ನೂ ಯಾವುದಾದ್ರೂ ಅಗತ್ಯ ಬಿದ್ದರೆ ಬಡವ ಪರವಾದಂತಹ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚು ಜಾರಿ ಮಾಡ್ತೇವೆ. ಈ ರೀತಿಯ ಮಾತುಗಳನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅವರು ಯಾವತ್ತೂ ಕೂಡ ನುಡಿದಂತೆ ನಡೀತಕ್ಕಂಥ ವ್ಯಕ್ತಿತ್ವವನ್ನು ಉಳ್ಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಘನತೆವೆತ್ತ ಮುಖ್ಯಮಂತ್ರಿಗಳು. ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಿಲ್ಲೆಗೆ ಏನು ಎತ್ತಿನಹೊಳೆಯ ಕಾಮಗಾರಿಯನ್ನು ಮುಗಿಸಿ ಈ ಭಾಗಕ್ಕೆ ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥದ್ದು, ಹೀಗೆ ಹಲವಾರು ಈ ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಮನಸ್ಥಿತಿಯನ್ನು ಉಳ್ಳಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರ ಕೈಯನ್ನ ಬಲಪಡಿಸಬೇಕು. ಬಲಪಡಿಸ್ತಕ್ಕಂಥದ್ದಕ್ಕೆ ನಮ್ಮ ಅಭ್ಯರ್ಥಿಯ ಗೆಲುವನ್ನ ತಾವೆಲ್ಲ ತಂದುಕೊಡಬೇಕು ಅಂತೇಳಿ ಮನವಿಯನ್ನ ಮಾಡಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿ ಎರಡು ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಇದೀಗ ನಮ್ಮೆಲ್ಲರ ಜನಪ್ರಿಯ ನಾಯಕರು, ಕರ್ನಾಟಕ ರಾಜ್ಯದ ಗೃಹ ಸಚಿವರು ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡುವರಿದ್ದಾರೆ. ತುಮಕೂರಿನ ಎಲ್ಲ ತಾಲೂಕುಗಳಿಂದ ಬಂದಿರತಕ್ಕಂತ ಎಲ್ಲ ಆತ್ಮೀಯ ಬಂಧುಗಳೇ, ಆಮೇಲೆ ಮಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳು, ಈ ರಾಜ್ಯದ ಬಡವರಿಗೆ, ಹಸುವಿನಿಂದ ನೊಂದಂತವರಿಗೆ ಹಸಿವನ್ನ ನೀಗುವಂತ ಪ್ರಯತ್ನವನ್ನ ಮಾಡಿ ಯಶಸ್ವಿಯಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಮ್ಮ ಜಿಲ್ಲೆಯ ಮತ್ತೋರ್ವ ಸಚಿವರಾಗಿರ್ತಕ್ಕಂಥ KN ರಾಜಣ್ಣನವರೇ, ದೆಹಲಿಯ ಪ್ರತಿನಿಧಿ ಆಗಿರ್ತಕ್ಕಂಥ ಸನ್ಮಾನ್ಯ ಜಯಚಂದ್ರ ಅವರೇ, ಮಾನ್ಯ ಗೌರಿಶಂಕರ್ ಅವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಗೌಡ್ರೆ, ವೇದಿಕೆ ಮೇಲೆ ದಯಮಾಡಿ ಕ್ಷಮಿಸಬೇಕು, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಆ ಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ತಾಯಂದಿರೇ, ಸಹೋದರರೇ, ಮಾಧ್ಯಮದ ಸ್ನೇಹಿತರೆ, ಸಮಯ 8:15 ನಾವು ಮುಗಿಸಬೇಕಾಗಿದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳು ಮಾತನಾಡೋದನ್ನ ನಾವೆಲ್ಲರೂ ಕೇಳಬೇಕಾಗಿದೆ. ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ಇವತ್ತು ಈ ಚುನಾವಣೆ ಕೇಂದ್ರದಲ್ಲಿ ಸರ್ಕಾರವನ್ನು ಮಾಡೋದಕ್ಕೆ ಬಂದಿರತಕ್ಕಂಥ ಈ ಚುನಾವಣೆ ಈ ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡತಕ್ಕಂಥ ಚುನಾವಣೆ ಇದು. ಮುಂದಿನ ಪೀಳಿಗೆ ಯಾವ ರೀತಿ ನಡ್ಕೊಳ್ಬೇಕು, ಈ ದೇಶದಲ್ಲಿ ಅವರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ರೀತಿಯಲ್ಲಿ ಆಡಳಿತ ಇರಬೇಕು ಅಂತ ಹೇಳಿ ಅದನ್ನ ಆಯ್ಕೆ ಮಾಡುವಂತ ಚುನಾವಣೆ ಇದು. ಈಗಾಗಲೇ ರಾಜಣ್ಣ ಅವರು ಮಾತನಾಡಿದಾಗೆ, ಗೌರಿಶಂಕರ್ ಮಾತನಾಡಿದಾಗೆ, ನಮ್ಮ ಜಿಲ್ಲೆಯ ಅಭಿವೃದ್ಧಿಯೂ ಕೂಡ ಇದರಲ್ಲಿ ಸೇರ್ಕೊಂಡಿದೆ ಎನ್ನುವುದನ್ನ ನಾನು ಸ್ಮರಿಸ್ತೇನೆ. ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ
ನುಡಿತಾ ಇರ್ತಕ್ಕಂಥ ಸರ್ಕಾರ, ಜನಪರವಾಗಿರ್ತಕ್ಕಂಥ ಸರ್ಕಾರ, ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ, ಹಿಂದುಳಿದವರ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ, ದಲಿತರ ಪರವಾಗಿರ್ತಕ್ಕಂಥ ಸರ್ಕಾರ. ಈ ಸರ್ಕಾರ ಅನೇಕ ರಾಷ್ಟ್ರ ಮಟ್ಟದ ಸಮಸ್ಯೆಗಳನ್ನು ಕೂಡ ನಾವು ಇವತ್ತು ಅರ್ಥ ಮಾಡಿಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಹಸಿವನ್ನು ನೀಗಿಸುವಂತ ಕಾರ್ಯಕ್ರಮವನ್ನು ಕೊಟ್ಟರು. ನಾನು ಒಂದು ತಮಗೆ ನೆನಪು ಮಾಡಿಕೊಳ್ತೇನೆ. ಇವತ್ತು 2014ರಲ್ಲಿ ಹಸಿವಿನ ಸೂಚ್ಯಂಕ ಅಂತೇಳಿ ಪ್ರಪಂಚದಲ್ಲಿ ಎಲ್ಲ ದೇಶಗಳನ್ನ ಅಳತೆ ಮಾಡ್ತಾರೆ. ಭಾರತ 2014ರಲ್ಲಿ 55ನೇ ಸ್ಥಾನದಲ್ಲಿ ಇದ್ದಂತದ್ದು. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು 10 ವರ್ಷಗಳನ್ನ ಕಳೆದಿದ್ದಾರೆ. ಈ ದೇಶದ ಬಡವರಿಗೆ ಕಾರ್ಯಕ್ರಮ ಕೊಟ್ಟಿದ್ದೇನೆ ಅಂತ ಹೇಳುವಂತ ಮಾತನ್ನು ಹೇಳ್ತಾರೆ. ಇವತ್ತು ಅವರಿಗೆ ಜ್ಞಾಪಕ ಮಾಡಿಕೊಡ್ತೇನೆ, ಇವತ್ತಿನ ಸೂಚ್ಯಂಕ, ಹಸಿವಿನ ಸೂಚ್ಯಂಕ ಭಾರತದ್ದು 111ನೇ ಸ್ಥಾನಕ್ಕೆ ಹೋಗಿದೆ. ಅಂದ್ರೆ ಅರ್ಥ, ನೀವು ಆ ಬಡವರನ್ನ, ಹಸಿವಿನಿಂದ ಇರೋರನ್ನ ಇನ್ನೂ ಹಸಿವಿನ ಕಡೆಗೆ ತಳ್ತಾ ಇದ್ದೀರಿ ಈ ದೇಶದಲ್ಲಿ ಅನ್ನೋದನ್ನ ಇದು ತೋರಿಸುತ್ತೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಈ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆಯನ್ನು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಆ ಒಕ್ಕೂಟದ ವ್ಯವಸ್ಥೆ ಕೇಂದ್ರಕ್ಕಿರ್ತಕ್ಕಂಥ ಅಧಿಕಾರ, ರಾಜ್ಯಕ್ಕಿರುವಂತ ಅಧಿಕಾರವನ್ನ ಡಿಫೈನ್ ಮಾಡಿದ್ದಾರೆ. ನಾವು ಬರಗಾಲ ಬಂದಿದೆ, 226 ಕ್ಷೇತ್ರಗಳಲ್ಲಿ ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. 36,000 ಕೋಟಿ ರೂಪಾಯಿ ನಷ್ಟ ಆಗಿದೆ. ನಮಗೆ 18,000 ಕೋಟಿ ರೂಪಾಯಿ ಹಣ ಕೊಡಿ ಅಂತೇಳಿ ನಾವು ಪರಿಪರಿಯಾಗಿ ನಿಮ್ಮನ್ನ ಕೇಳ್ಕೊಂಡಿದ್ದೆವು. ಆದರೆ ಒಂದೇ ಒಂದು ರೂಪಾಯಿಯನ್ನ ನೀವು ಕೊಡಲಿಲ್ಲ. ನಮಗೆ ನ್ಯಾಯಯುತವಾಗಿ ಬರಬೇಕಾಗಿರ್ತಕ್ಕಂಥ NDRF ಹಣವನ್ನು ಕೂಡ ನೀವು ಕೊಡಲಿಲ್ಲ. GSTಗೆ ನಮಗೆ ಬರ್ತಕ್ಕಂಥ ಪಾಲು ಕೂಡ ಸರಿಯಾಗಿ ಕೊಡಲಿಲ್ಲ. ನಾವು ವಿಧಿ ಇಲ್ಲದೆ ನಮ್ಮ ಮಂತ್ರಿಗಳು, ಮುಖ್ಯಮಂತ್ರಿಗಳು ಭೇಟಿ ಮಾಡಿ, ಪ್ರಧಾನಮಂತ್ರಿಗಳನ್ನೇ ಭೇಟಿ ಮಾಡಿ ಕೇಳಿದ್ರು ಕೂಡ ಅದಕ್ಕೆ ಉಪಯೋಗ ಆಗಲಿಲ್ಲ. ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿದೋ. ಒಂದು ರಾಜ್ಯ ಕೇಂದ್ರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡುತ್ತೆ ಅಂತ ಹೇಳಿದ್ರೆ ಅದು ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೂ ಸ್ಪಂದಿಸಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಂದ್ರದವರಿಗೆ ನೀವು ಡೈರೆಕ್ಷನ್ಸ್ ಕೊಡಿ, ನಾವು ಕಷ್ಟದಲ್ಲಿದ್ದೇವೆ ಅಂತ ಹೇಳಿ ದಾವೆ ಹಾಕಿದ್ರೆ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ. ನಿನ್ನೆ ದಿವಸ ಇನ್ನು ಒಂದು ವಾರದೊಳಗಾಗಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕಕ್ಕೆ ಹಣ ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಪರಿಸ್ಥಿತಿಗೆ ಒಕ್ಕೂಟದ ವ್ಯವಸ್ಥೆಯನ್ನ ಇವತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ತಾವು ಅರ್ಥ ಮಾಡ್ಕೊಳ್ಳಿ, ಇವರನ್ನ ಮತ್ತೆ ಅಧಿಕಾರಕ್ಕೆ ಆರಿಸಬೇಕಾ. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಬಡವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಟ್ಟು ಅವರನ್ನ ಮೇಲೆತ್ತೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ನಿನ್ನೆ ದಿವಸ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಕಾಂಗ್ರೆಸ್ನವರು ಈ ದೇಶದಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ಎಲ್ಲವನ್ನು ತೆಗೆದು ಮುಸಲ್ಮಾನರಿಗೆ ಕೊಡ್ತಾರೆ ಅನ್ನುವಂತ ಮಾತನಾಡಿದ್ದಾರೆ. ನಿಮ್ಮ ತಾಳಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಡ್ತಾರೆ ಅಂತಕ್ಕಂಥ ಮಾತನಾಡಿದ್ದಾರೆ. ನಾವು ಈ ದೇಶದಲ್ಲಿ ಎಂತೆಂಥ ಪ್ರಧಾನಮಂತ್ರಿಗಳನ್ನ ನೋಡಿದ್ದೇವೆ. ನಾವು ಪ್ರಧಾನಮಂತ್ರಿಗಳ ಬಾಯಲ್ಲಿ ಈ ಮಾತನ್ನ ಕೇಳಬಹುದಾ? ಅವರ ಬಾಯಿನಲ್ಲಿ ಇಂತಹ ಮಾತುಗಳನ್ನ ನಾವು ಕೇಳಬಹುದಾ? ಅದಕ್ಕಾಗಿ ಸ್ನೇಹಿತರೆ, ನಾವು ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅವರೆಲ್ಲರೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಸಂವಿಧಾನದ ಮೊದಲನೆಯ ಪುಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಸಮಾನತೆಯನ್ನ ಕೊಡಬೇಕು, ಈಕ್ವಾಲಿಟಿ, ಸಮಾನತೆಯನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇವತ್ತು ತಾವು ಅಧಿಕಾರದಲ್ಲಿದ್ದು
ವಿವಿಧವಾದ ಮಾತುಗಳನ್ನು ಆಡ್ತಾ ಇದ್ದೇನೆ. ಅದಕ್ಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ನಮ್ಮ ಪಕ್ಷದ ಅಭ್ಯರ್ಥಿಯನ್ನ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ತುಮಕೂರಿನ ಲೋಕಸಭೆಯಲ್ಲಿ ಆರಿಸಿ ಕೊಡಬೇಕು ಅಂತೇಳಿ ನಾನು ಅತ್ಯಂತ ವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾರನ್ನು ಹೊರಗಿಂದ ಕರ್ಕೊಂಡು ಬಂದಿದ್ದಾರೆ, ನಮಗೆ ಸಂಬಂಧ ಇಲ್ಲ. ತುಮಕೂರಿಗೆ ಯಾವ ಅಭಿವೃದ್ಧಿ ಮಾಡಲಿಲ್ಲ, ತುಮಕೂರಿಗೆ ಯಾವುದನ್ನು ಕೊಡುಗೆ ಕೊಡಲಿಲ್ಲ, ತುಮಕೂರಿಗೂ ಅವರಿಗೂ ಸಂಬಂಧ ಇಲ್ಲ. ಅಂತಹ ವ್ಯಕ್ತಿಯನ್ನ ಇವತ್ತು ಕರ್ಕೊಂಡು ಬಂದಿದ್ದಾರೆ. ಅವರು ಹೋದ್ರು, ರಾಜಣ್ಣ ಅವರು ಹೇಳಿದಾಗೆ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಸ್ಪರ್ಧೆ ಮಾಡಿದ್ರು. ಬಹುಶಃ ಯಾರೋ ಹೇಳಿರ್ಬೋದು, ನೀವು ಅವರನ್ನ ಸೋಲಿಸಿ ಗೆದ್ದು ಬಂದ್ರೆ ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡ್ತೇವೆ ಅಂತ ಹೇಳಿರ್ಬೋದು. ಆ ರೀತಿ ಇವತ್ತು ಚಾಮರಾಜನಗರಕ್ಕೆ ಹೋದ್ರು, ವರುಣಾಗ್ ಹೋದ್ರು, ಅಲ್ಲಿ ಸೋತು ಮತ್ತೆ ಇಲ್ಲಿಗೆ ಬಂದಿದ್ದಾರೆ. ತಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಅಭ್ಯರ್ಥಿ ಯಾರು, ನಮ್ಮ ಅಭ್ಯರ್ಥಿ ಇಲ್ಲೇ ಕೈಗೆ ಸಿಗ್ತಾರೆ. ನಮ್ಮ ಊರಲ್ಲಿ ಹುಟ್ಟಿ, ನಮ್ಮೂರಲ್ಲಿ ಬೆಳೆದು, ನಮ್ಮೂರಲ್ಲಿ ವ್ಯಾಸಂಗ ಮಾಡಿ ವಕೀಲ ವೃತ್ತಿಯನ್ನು ಮಾಡಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ಬೇಕೋ, ಇಲ್ಲ ಯಾರೋ ಯಾವುದೋ ಊರಿಂದ ಬಂದು ನಮಗೆ ಸಿಕ್ಕದೇ ಇರ್ತಕ್ಕಂಥ ವ್ಯಕ್ತಿ ಬೇಕು ಅನ್ನೋದನ್ನ ತೀರ್ಮಾನ ಮಾಡಬೇಕಾಗಿದೆ. ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಬಹುದಿತ್ತು, ಸಮಯದ ಅಭಾವ ಇದೆ. ಇವತ್ತು ನಾನು ತಮ್ಮಲ್ಲಿ ಇಷ್ಟೇ ಕೇಳ್ಕೊಳ್ತೇನೆ, ತುಮಕೂರಿನ ಅಭಿವೃದ್ಧಿಗೋಸ್ಕರ, ತುಮಕೂರಿನ ಬೆಳವಣಿಗೆಗೋಸ್ಕರ, ಈ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನ ನಂತರ ಬೆಳೆಯುತ್ತಾ ಇರ್ತಕ್ಕಂಥ, ವೇಗವಾಗಿ ಬೆಳೀತಾ ಇರ್ತಕ್ಕಂಥ ತುಮಕೂರು ಇವತ್ತು ಇನ್ನೂ ಅಭಿವೃದ್ಧಿ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಈ ಬಾರಿ ಬಜೆಟ್ನಲ್ಲಿ ತುಮಕೂರಿಗೆ ನಾವು ಮೆಟ್ರೋನ ಹಾಕ್ತೇವೆ ಅಂತ ಹೇಳುವಾಗ ಅವರು ಅದನ್ನ ಅನುಮತಿಯನ್ನ ಕೊಟ್ಟಿದ್ದಾರೆ ಪಿಪಿಪಿ ಮಾಡೆಲ್ನಲ್ಲಿ. ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಎಲ್ಲ ಅಭಿವೃದ್ಧಿಗಳನ್ನ ಮಾಡೋದಕ್ಕೆ ನಮಗೆ ಅವತ್ತೂ ಕೂಡ ಸಹಕಾರಿಯಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅನ್ನುವಂತ ಮಾತನ್ನ ಹೇಳಿ, ಇವತ್ತು ತಮ್ಮೆಲ್ಲರಿಗೂ ಮತ್ತೊಂದು ಬಾರಿ ವಿನಂತಿ ಮಾಡ್ತೇನೆ, ನಮ್ಮ ಅಭ್ಯರ್ಥಿಯನ್ನ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ತಾವು ಆಯ್ಕೆ ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಇನ್ನೂ ಅನೇಕ ಜನ ಹಿರಿಯ ನಾಯಕರಿದ್ದಾರೆ. ಆದರೆ ಬಂಧುಗಳೇ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿದೆ. ಕರ್ನಾಟಕ ರಾಜ್ಯದ ಗಣವತ್ತ ಮುಖ್ಯಮಂತ್ರಿ ಶ್ರೀಮಾನ್ ಸಿದ್ದರಾಮಯ್ಯನವರ ಮಾತನ್ನ ನಾವೆಲ್ಲರೂ ಕೂಡ ಕೇಳಲಿಕ್ಕೆ ನಾವೆಲ್ಲರೂ ಕೂಡ ಬಹಳ ಕಾತರರಾಗಿದ್ದೇವೆ. ಇದೀಗ ನಮ್ಮ ಮುಖ್ಯಮಂತ್ರಿಗಳು ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಜೋರಾದ ಚಪ್ಪಾಳೆಯೊಂದಿಗೆ ನೀವೆಲ್ಲರೂ ಕೂಡ ಸ್ವಾಗತಿಸಬೇಕು. ದಯವಿಟ್ಟು ನೋಡಿ ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಗೃಹ ಸಚಿವರಾದಂಥ ಶ್ರೀ ಡಾಕ್ಟರ್ ಪರಮೇಶ್ವರ್ ಅವರೇ, ಸಹಕಾರ ಸಚಿವರಾದಂಥ KN ರಾಜಣ್ಣ ಅವರೇ, ಅವಕಾಶ ಮಾಡಿಕೊಡ್ರಿ ದಯವಿಟ್ಟು. ಯಾರು ತಪ್ಪು ತಿಳ್ಕೋಬಾರದು, ಸಮಯದ ಅಭಾವದಿಂದ ಯಾರ ಹೆಸರು ಕೂಡ ಹೇಳಲ್ಲ. ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಚಂದ್ರಶೇಖರ ಗೌಡ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಮತದಾರ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು, KN ರಾಜಣ್ಣ ಅವರು,
ಗೌರಿಶಂಕರ್ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಅಭ್ಯರ್ಥಿಗೆ ತುಮಕೂರಿನ ಜನತೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಿದ್ದಾರೆ. ನಾನು ಕೂಡ ನಮ್ಮ ಅಭ್ಯರ್ಥಿಗೆ ಮನವಿಯನ್ನ ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. 26ನೇ ತಾರೀಕು ಇನ್ನು 3 ದಿನ ಇದೆ. ಅವತ್ತು ನೀವು ಮಾಡತಕ್ಕಂಥ ತೀರ್ಮಾನ ಇದೆಯಲ್ಲ, ದೇಶದ ಹಿತದೃಷ್ಟಿಯಿಂದ ಬಹಳ ಮಹತ್ತರವಾದಂಥ ತೀರ್ಮಾನ ಆಗ್ತದೆ. ಯಾಕಂತಂದ್ರೆ ಮುಂದಿನ 5 ವರ್ಷದವರೆಗೆ ಯಾವ ಪಕ್ಷ ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥ ತೀರ್ಮಾನವನ್ನ ನೀವು ಮಾಡಬೇಕು. ಯಾರು ನಿಮ್ಮನ್ನ ಪ್ರತಿನಿಧಿಸಲಿಕ್ಕೆ ಯೋಗ್ಯತೆ ಇದೆ ಅಂತಕ್ಕಂಥದ್ದನ್ನು ಕೂಡ ನೀವು ಅವತ್ತು ನಿಮ್ಮ ಮತ ಹಾಕೋದ್ರ ಮೂಲಕ ತೀರ್ಮಾನವನ್ನು ಮಾಡಬೇಕು. ನೀವು ಮತ ಹಾಕಕ್ಕಿಂತ ಮುಂಚಿತವಾಗಿ ಕೆಲವು ವಿಚಾರಗಳನ್ನ ಚರ್ಚಿಸಿ ಆಮೇಲೆ ಮತ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಸಮರ್ಥವಾಗಿ ಪ್ರತಿನಿಧಿಸತಕ್ಕಂಥವರು ಪಾರ್ಲಿಮೆಂಟಿಗೆ ಹೋಗಬೇಕು. ಜೊತೆಗೆ ರಾಜ್ಯದ ಹಿತವನ್ನ ಕಾಪಾಡ್ತಕ್ಕಂಥವರು ಪಾರ್ಲಿಮೆಂಟ್ನಲ್ಲಿ ಇದ್ರೆ ರಾಜ್ಯದ ಹಿತ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ತಾವು ಯೋಚನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕಕ್ಕೆ ಈಗ ದೊಡ್ಡ ಅನ್ಯಾಯ ಆಗಿದೆ. ಈಗಾಗಲೇ ಪ್ರಸ್ತಾಪ ಮಾಡದಂತೆ ನಮಗೆ ತೆರಿಗೆ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ. ಕರ್ನಾಟಕದಿಂದ 23-24ರಲ್ಲಿ 4,30,000 ಕೋಟಿ ತೆರಿಗೆಯನ್ನ ಕೇಂದ್ರಕ್ಕೆ ಕೊಡ್ತೀವಿ. 4,30,000 ಕೋಟಿ ನಮಗೆ ವಾಪಸ್ ಬರೋದು ಎಷ್ಟಪ್ಪ ಅಂತಂದ್ರೆ ಕೇವಲ 55,000 ಕೋಟಿ ರೂಪಾಯಿ. ನಾವು ಕೊಡೋದು ಕರ್ನಾಟಕದಿಂದ 4,30,000 ಕೋಟಿ. ಅದನ್ನ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ, 100 ರೂಪಾಯಿ ನಾವು ತೆರಿಗೆ ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು 13 ರೂಪಾಯಿಗಳು ಮಾತ್ರ. ಇವತ್ತು ನೀವು ಯೋಚನೆ ಮಾಡಬೇಕು, ಹಿಂದೆ ಇದ್ದಂತ MP ನಿಮ್ಮ ಪ್ರತಿನಿಧಿ ಯಾವತ್ತಾರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರಾ? ಮಾಡಿದಾರಾ? ಮಾಡಿಲ್ಲ. ಮತ್ತೆ ಪ್ರಸ್ತಾಪ ಮಾಡೋರು ಹೋಗ್ಬೇಕ ಬೇಡ? ಯಾರು ಪ್ರಸ್ತಾಪ ಮಾಡಲಿಕ್ಕೆ ಶಕ್ತಿ ಇದೆ, ಹಣಕಾಸಿನ ಬಗ್ಗೆ ಗೊತ್ತಿದೆ ಅಂತವರು ಲೋಕಸಭೆಗೆ ಹೋದ್ರೆ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು. ಎರಡನೇದು, ಹಣಕಾಸಿನ ಆಯೋಗ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ, ಅದಕ್ಕೋಸ್ಕರ ವಿಶೇಷ ಅನುದಾನವನ್ನು ಕೊಡಬೇಕು ಅಂತೇಳಿ ಶಿಫಾರಸು ಮಾಡಿದ್ರು. ಸುಮಾರು 5,495 ಕೋಟಿ 5,495 ಕೋಟಿ
ರೂಪಾಯಿಯನ್ನ ಶಿಫಾರಸು ಮಾಡಿದ್ರು. ಆದರೆ ನಿರ್ಮಲಾ ಸೀತಾರಾಮನ್ ಅವರು ಇದನ್ನ ಕೊಡಕ್ ಬರಲ್ಲ ಅಂತೇಳಿ ಅದನ್ನ ಕೊಡ್ಲಿಲ್ಲ. ಇದು ಎರಡನೇ ಅನ್ಯಾಯ. ಮೂರನೇ ಅನ್ಯಾಯ, ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಅಂತೇಳಿ ಕೊಡಬೇಕು ಅಂತೇಳಿ ಶಿಫಾರಸು ಮಾಡಿದ್ರು. ಅದು ಬರಲಿಲ್ಲ. ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳು ಅವುಗಳ ಅಭಿವೃದ್ಧಿಗೆ 3,000 ಕೋಟಿ ಶಿಫಾರಸು ಮಾಡಿದ್ರು, ಅದನ್ನು ಕೊಡಲಿಲ್ಲ. ಒಟ್ಟು 11,495 ಕೋಟಿ ಕರ್ನಾಟಕಕ್ಕೆ ಅನ್ಯಾಯ ಆಯಿತು. ಇದು ನ್ಯಾಯಯುತವಾಗಿ ಬರಬೇಕಾಗಿದ್ದದ್ದು. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದದ್ದು. ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಕರ್ನಾಟಕಕ್ಕೆ ಏನು ಕೊಡಬೇಕಾಗಿಲ್ಲ. ಎಂಥ ಸುಳ್ಳು ಇದು! 11,495 ಕೋಟಿ 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದನ್ನ ಕೊಡಲಿಲ್ಲ. ಇದು ಮೂರನೇದು. ನಾಲ್ಕನೇದು, ಕರ್ನಾಟಕದಲ್ಲಿ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಬರಗಾಲ ಇದೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಪೀಡಿತ ಅಂತೇಳಿ ಘೋಷಣೆ ಮಾಡಿದ್ದೀವಿ. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಅನ್ನು ಸಲ್ಲಿಸಿತು ಕೇಂದ್ರ ಸರ್ಕಾರಕ್ಕೆ. ಸೆಂಟ್ರಲ್ ಟೀಮ್ ಕೂಡ ಬಂತು ಕರ್ನಾಟಕಕ್ಕೆ. ಅವರು ಸ್ಥಳ ಪರಿಶೀಲನೆ ಮಾಡಿ ಎಷ್ಟು ಬೆಳೆ ನಷ್ಟ ಆಗಿದೆ, ಎಷ್ಟು ಬಿತ್ತನೆ ಆಗಿದೆ, ಎಷ್ಟು ರೈತರಿಗೆ ಅನಾನುಕೂಲ ಆಗಿದೆ ಅಂತೆಲ್ಲ ಹೇಳಿ ವರದಿಯನ್ನ ಕೊಟ್ಟರು. ಈ ವರದಿಯನ್ನು ಕೊಟ್ಟದ್ದು ಅಕ್ಟೋಬರ್ ತಿಂಗಳಲ್ಲಿ. ಕಾನೂನು ಏನ್ ಹೇಳ್ತದೆ ಅಂತಂದ್ರೆ, ಕೇಂದ್ರ ತಂಡ ವರದಿ ಕೊಟ್ಟ ಒಂದು ತಿಂಗಳಲ್ಲಿ ಇತ್ಯರ್ಥ ಮಾಡಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳ್ತದೆ. ಆದ್ರೆ 7 ತಿಂಗಳಾಯ್ತು. ಈಗ ಕೇಂದ್ರ ತಂಡ ವರದಿ ಕೊಟ್ಟು 6 ತಿಂಗಳಾಯ್ತು. ಇವತ್ತವರೆಗೆ ₹1 ಕೊಡ್ಲಿಲ್ಲ. ಅಮಿತ್ ಶಾ ಬಂದು ಹೇಳ್ತಾರೆ ಕರ್ನಾಟಕಕ್ಕೆ ಇಲ್ಲ, ಮೆಮೊರಾಂಡಮ್ ಕೊಟ್ಟದೇ ವಿಳಂಬ ಆಯಿತು, ಅಷ್ಟರಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಡ್ತು, ಅದರಿಂದ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಇದು ಅಪ್ಪಟ ಸುಳ್ಳು. ನಮ್ಮ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ, ಸ್ವಾಮಿ ನಾನು ಸಂಬಂಧಪಟ್ಟಂತ ಮಂತ್ರಿಗಳನ್ನ ಭೇಟಿ ಮಾಡಿ ಕರ್ನಾಟಕದ ಬರಗಾಲದ ಬಗ್ಗೆ ಅವರಿಗೆ ವಿವರಿಸಿ ಹೇಳಿ ಬನ್ನಿ ಅಂತ ಕಳಿಸಿಕೊಟ್ಟೆ. ಅವರು ಕೂಡ ಹೋಗಿ ನವೆಂಬರ್ ತಿಂಗಳಲ್ಲಿ ಭೇಟಿಯಾಗಿ ವಿವರಣೆಯನ್ನು ಕೊಟ್ಟು ಬಂದರು. ಅದಾದ್ಮೇಲೆ ನಾನೇ ಸ್ವತಃ ಡಿಸೆಂಬರ್ 19ನೇ ತಾರೀಕು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದೆ. ಪ್ರಧಾನಮಂತ್ರಿಗಳಿಗೆ ಎಲ್ಲ ವಿವರಿಸಿದೆ. ಕರ್ನಾಟಕದಲ್ಲಿ ಭೀಕರವಾದಂತಹ ಬರಗಾಲ ಇದೆ. 100 ವರ್ಷಗಳು ನಂತರ ಇಷ್ಟೊಂದು ಭೀಕರವಾದಂತ ಬರಗಾಲ ಬಂದಿರತಕ್ಕಂಥದ್ದು. ಅದಕ್ಕೋಸ್ಕರ ನಮಗೆ NDRF ಇಂದ ಪರಿಹಾರ ಕೊಡಿಸಿ ಅಂತ ಹೇಳಿದಾಗ ನರೇಂದ್ರ ಮೋದಿ ಅವರು ಹೇಳಿದ್ರು, ಕೂಡಲೇ ನಾನು ಸಂಬಂಧಪಟ್ಟವ್ರ ಜೊತೆ ಮಂತ್ರಿಗಳ ಜೊತೆ ಮಾತಾಡಿ ಪರಿಹಾರವನ್ನು ಕೊಡಿಸ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಡಿಸೆಂಬರ್ 20ನೇ ತಾರೀಕು ನಾನು ಕೃಷ್ಣ ಬೈರೇಗೌಡ ಇಬ್ರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು. ಅಮಿತ್ ಶಾ ಅವ್ರಿಗೆ ಹೇಳಿದ್ರು, ಅಮಿತ್ ಶಾ ಅವರೇ, ನೀವು ಹೈ ಪವರ್ ಕಮಿಟಿ ಚೇರ್ಮನ್ ಇದ್ದೀರಿ, ಕೂಡಲೇ ಮೀಟಿಂಗ್ ಮಾಡಿ ನಮಗೆ ಪರಿಹಾರ ಕೊಡಿಸ್ಕೊಡಿ ಅಂತೇಳಿ ಪರಿಪರಿಯಾಗಿ ಅವರಿಗೆ ರಿಕ್ವೆಸ್ಟ್ ಮಾಡೋದು. ಆಗ ಅವ್ರು ಹೇಳಿದ್ರು, ಇಲ್ಲ 23ಕ್ಕೆ ಮೀಟಿಂಗ್ ಕರೆದು ಬಿಡ್ತೀನಿ,
ಡಿಸೆಂಬರ್ 23ಕ್ಕೆ ಕೂಡಲೇ ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಮಾಡಬಹುದು ಅಂತೇಳಿ ಆಶಾಭಾವನೆಯಿಂದ ವಾಪಸ್ ಬಂದೆ. ಆದರೆ ಇವತ್ತಿನವರೆಗೆ ಮೀಟಿಂಗ್ ಮಾಡಲಿಲ್ಲ, ₹1 ಕೊಡಲಿಲ್ಲ. ಇದು ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಅಲ್ವಾ? ಅನ್ಯಾಯ ಅಲ್ಲ? ಇದನ್ನ ಯಾವತ್ತಾರು ಹಿಂದೆ ಇದ್ದಂತ ಬಸವರಾಜ್ ಪಾರ್ಲಿಮೆಂಟ್ ನಲ್ಲಿ ಯಾವತ್ತಾರು ಮಾತಾಡಿದಾರ? ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದಾರ? ಕರ್ನಾಟಕಕ್ಕೆ ಅನ್ಯಾಯ ಆಯಿತು, ಬರಗಾಲ ಬಂದಿದೆ, ಪರಿಹಾರ ಕೊಡಿ ಅಂತ ಕೇಳ್ತಕ್ಕಂಥ ಧೈರ್ಯ ಯಾವ ಲೋಕಸಭಾ ಸದಸ್ಯರಿಗೂ ಕೂಡ ಇರಲಿಲ್ಲ. ಕಳೆದ ಸಾರಿ 25 ಜನ ಲೋಕಸಭಾ ಸದಸ್ಯರು ಗೆದ್ದಿದ್ರು ಕಾಂಗ್ರೆಸ್ ಪಾರ್ಟಿಯಿಂದ. ಬಿಜೆಪಿಯಿಂದ 25 ಜನ ಗೆದ್ದಿದ್ರು. ಆ 25 ಜನನು ಕೂಡ ಎದುರ್ಕೊಂಡು ನರೇಂದ್ರ ಮೋದಿ ಅವರ ಹತ್ರ ಪ್ರಸ್ತಾಪನೆ ಮಾಡಲಿಲ್ಲ, ಅಮಿತ್ ಶಾ ಜೊತೆಲಿ ಪ್ರಸ್ತಾಪನೆ ಮಾಡಲಿಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಕಂಡ್ರೆ ಎಲ್ಲ ಎಂಪಿಗಳು ಗಡಗಡ 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 ಅಂತ ನಡುತ್ತಾರೆ. ಇಂಥವ್ರು ಕಳಿಸಿದ್ರೆ ಕರ್ನಾಟಕದ ಹಿತ ಕಾಪಾಡಲಿಕ್ಕೆ ಸಾಧ್ಯನಾ? ನಮ್ಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಯಾರು ನಿಮ್ಮ ಪರವಾಗಿ ಗಟ್ಟಿಯಾಗಿ ಮಾತಾಡ್ತಾರೆ, ನ್ಯಾಯವನ್ನ ಕೇಳ್ತಕ್ಕಂಥ ಧೈರ್ಯ ಇದೆ, ಅಂಥವರು ಲೋಕಸಭೆಗೆ ಹೋಗ್ಬೇಕು, ಅಂಥವರನ್ನ ನೀವು ಆರಿಸಿ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವಾಗ ₹1 ಕೊಡ್ಲಿಲ್ಲ, ₹1 ಕೊಡ್ಲಿಲ್ಲ, ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಕರ ತರ್ತಕ್ಕಂಥ ಕೆಲಸವನ್ನು ಮಾಡುದು, ಸುಪ್ರೀಂ ಕೋರ್ಟ್ ನಲ್ಲಿ ಕರ ತರ್ತಕ್ಕಂಥ ಕೆಲಸವನ್ನು ಮಾಡುದು. ಕೇಂದ್ರ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಹೇಳಿದ್ರು 15 ದಿನದಲ್ಲಿ ಇತ್ಯರ್ಥ ಮಾಡ್ತೀವಿ ಅಂತ. ಮೊನ್ನೆ ಇತ್ತು ಕೇಸು, ಮೊನ್ನೆ ಬಂದಾಗ ಮತ್ತೆ ಹೇಳಿದ್ರು 1 ವಾರ ಟೈಮ್ ತಗೊಂಡ್ರು. 1 ವಾರದಲ್ಲಿ ನಾವು ಇತ್ಯರ್ಥ ಮಾಡೇ ತೀರ್ತೀವಿ ಅಂತೇಳಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಹೇಳಿದ್ರು. ಈ ನಿರ್ಮಲಾ ಸೀತಾರಾಮನ್ ಮತ್ತೆ ಅಮಿತ್ ಶಾ ಸುಳ್ಳು ಹೇಳಿದ್ರಲ್ಲ, ಅದನ್ಯಾಕೆ ಅಲ್ಲಿ ಪ್ರಸ್ತಾಪ ಮಾಡಕ್ಕಾಗ್ಲಿಲ್ಲ? ಮತ್ತೆ ಅಟಾರ್ನಿ ಜನರಲ್ ಆಗ್ಲಿ, ಸಾಲಿಸಿಟರ್ ಜನರಲ್ ಆಗ್ಲಿ ಅಲ್ಲಿ ಮಾತಾಡಿದ್ರ? ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಿದ್ರು ಈ ವಿಚಾರಗಳನ್ನ? ಇಲ್ಲಿ ಸುಳ್ಳು ಹೇಳಿದ್ರು. ಜೊತೆಗೆ ಅಪ್ಪರ್ ಭದ್ರಾ ಯೋಜನೆ, ಇಲ್ಲಿ ಜಯಚಂದ್ರ ಇದ್ದಾರೆ, ಅಪ್ಪರ್ ಭದ್ರಾ ಯೋಜನೆ, ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು. ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ರು. ಇಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿದ್ದಾಗ 23-24 ಬಜೆಟ್ ನಲ್ಲಿ ಅದನ್ನ ಘೋಷಣೆಯನ್ನು ಮತ್ತೊಮ್ಮೆ ಮಾಡಿ ಇದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೇವೆ ಅಂತ ಹೇಳಿದ್ರು. 2023-24 ವರ್ಷ ಮುಗಿದ ಇವತ್ತಿನವರೆಗೆ ₹1 ಕೊಡಲಿಲ್ಲ. ಇವತ್ತಿನವರೆಗೆ 5,300 ಕೋಟಿನಲ್ಲಿ ₹1 ಕೊಡಲಿಲ್ಲ. ಇದು ಕರ್ನಾಟಕಕ್ಕೆ ತೋರಿಸ್ತಕ್ಕಂಥ ಮಲತಾಯಿ ಧೋರಣೆ ಅಲ್ವಾ? ಈ ಮಲತಾಯಿ ಧೋರಣೆ ಸರೋಗ್ಬೇಕಲ್ಲ, ಈ ಮಲತಾಯಿ ಧೋರಣೆ ಸರೋಗ್ಬೇಕಲ್ಲ. ಅದಕ್ಕೆ ಇವತ್ತು ನಮ್ಮ ಪರವಾಗಿ ಪಾರ್ಲಿಮೆಂಟ್ ನಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ಲೋಕಸಭೆಗೆ ನೀವು ಕಳಿಸಿಕೊಡ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿ ಅಭ್ಯರ್ಥಿ ಸೋಮಣ್ಣ, ನಾ ಎಲ್ಲೋ ಒಂದು ಕಡೆ ಪತ್ರಿಕೆಯಲ್ಲಿ ಓದಿದೆ, ನಾನು ಕೆಲಸಗಾರ, ಬಹಳಷ್ಟು ಕೆಲಸ ಮಾಡ್ತೀನಿ, ನನಗೆ ಆಶೀರ್ವಾದ ಮಾಡಿ, ನಾನು ಹೊರಗಡೆಯವರು ಇರಬಹುದು, ಆದ್ರೆ ತುಮಕೂರಿನಲ್ಲಿ ಬಹಳ ಸಾರಿ ಬಂದಿದ್ದೀನಿ ಅಂತೆಲ್ಲ ನೋಡಿದೆ. ನಾನು ಕೇಳ್ತೀನಿ, ಮಿಸ್ಟರ್ ಸೋಮಣ್ಣ,
ನೀವು ವಸತಿ ಸಚಿವರಾಗಿದ್ರಿ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ವರ್ಷಕ್ಕೆ 3 ಲಕ್ಷ ಮನೆಗಳನ್ನು ಕಟ್ತೀವಿ ಅಂತೇಳಿ 14,52,000 ಮನೆಗಳನ್ನು ಕಟ್ಟಿಸಿದ್ದೆ. ನೀವು 3 ವರ್ಷ 10 ತಿಂಗಳು ವಸತಿ ಸಚಿವರಾಗಿದೆಯಲ್ಲ ಸೋಮಣ್ಣ, ಎಷ್ಟು ಮನೆಗಳು ಕಟ್ಟಿಸಿದ್ರಿ? ತುಮಕೂರಿಗೆ ಲೆಕ್ಕ ಕೊಡಬೇಕು, ದಾಖಲಾತಿಯನ್ನು ಜನರ ಮುಂದೆ ಇಡಬೇಕು. ನಾನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ, ಸೋಮಣ್ಣ ನೀನು ಒಂದು ಮನೆ ಹೊಸ ಮನೆ ಕೊಡ್ಲಿಲ್ವಲ್ರಿ, ನಾವು ಕೊಟ್ಟಿದ್ದಂತ ಮನೆಗಳನ್ನ ಕೆಲವು ಕಟ್ಸಿದಿರಿ, ಇನ್ನು ಉಳಿದವನು ಮಾಡಿ ನೀವು ಹೊಸದಾಗಿ ಒಂದೇ ಒಂದು ಮನೆ ಮಂಜೂರು ಮಾಡ್ಲಿಲ್ವಲ್ರಿ ಅಂತ ಹೇಳಿದಾಗ ಉತ್ತರ ಇರಲಿಲ್ಲ ಸೋಮಣ್ಣ ಹತ್ರ. ಆದ್ರಿಂದ ಸೋಮಣ್ಣ ವಸತಿ ಸಚಿವನಾಗಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ನಾನು ಬಹಳ ಕೆಲಸ ಮಾಡಿಬಿಡ್ತೀನಿ, ಅಭಿವೃದ್ಧಿ ಮಾಡಿಬಿಡ್ತೀನಿ ಅಂತೆಲ್ಲ ಹೇಳ್ತಕ್ಕಂಥದ್ದು ಬೊಗಳೆ. ಅವರು ಪಾರ್ಲಿಮೆಂಟ್ಗೆ ಹೋದ್ರೆ ತುಟಿ ಪಿಟಿಕನಲ್ಲ, ತುಟಿ ಬಾಯಿ ಬಿಚ್ಚಲ್ಲ. ಅದಕ್ಕೋಸ್ಕರವಾಗಿ ಅವರನ್ನ ಕಳಿಸಬಾರದು. ನಮ್ಮ ಅಭ್ಯರ್ಥಿಯನ್ನ ಕಳಿಸಿದ್ರೆ, ಹಿಂದೆ ಲೋಕಸಭಾ ಸದಸ್ಯರಾಗಿದ್ದಾಗ ನಮ್ಮ ಅಭ್ಯರ್ಥಿ ಬಹಳಷ್ಟು ತುಮಕೂರಿನ ಬಗ್ಗೆ, ತುಮಕೂರು ಪಾರ್ಲಿಮೆಂಟಿನ ಬಗ್ಗೆ, ಕರ್ನಾಟಕದ ಬಗ್ಗೆ ಬಹಳಷ್ಟು ಮಾತನಾಡಿದ್ದಾರೆ. ಅವರಿಗೆ ಧೈರ್ಯ ಮಾತನಾಡ್ತಕ್ಕಂಥ ಶಕ್ತಿ ಇದೆ. ವಕೀಲರಾಗಿದ್ದಂಥವರು, ಜಡ್ಜ್ ಆಗಿದ್ದಂಥವರು ಮಾತಾಡ್ತಕ್ಕಂಥದ್ದು ಮತ್ತೆ ರಾಜಕೀಯ ಜ್ಞಾನ ಇರಬೇಕಾಗ್ತದೆ. ಜನರ ಸಮಸ್ಯೆಗಳು ಗೊತ್ತಿರಬೇಕಾಗ್ತದೆ. ಅವು ಗೊತ್ತಿದ್ರೆ ಮಾತ್ರ ಪಾರ್ಲಿಮೆಂಟ್ನಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ. ನರೇಂದ್ರ ಮೋದಿ ಅವರು 10 ವರ್ಷ ಪ್ರಧಾನಮಂತ್ರಿಯಾಗಿ 10 ವರ್ಷಗಳು ತುಂಬಿತು. ಈ 10 ವರ್ಷಗಳಲ್ಲಿ ಈ ದೇಶದ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ, ಮಹಿಳೆಯರಿಗೆ ಏನ್ ಮಾಡಿದ್ರು ಅಂತಕ್ಕಂಥದನ್ನ ನೀವೆಲ್ಲರೂ ಕೂಡ ವಿಮರ್ಶೆ ಮಾಡಬೇಕು. ಏನ್ ಮಾಡಿದ್ದಾರೆ? ಅವರು ಕೊಟ್ಟ ಮಾತುಕತೆ ನಡ್ಕೊಂಡಿದ್ದಾರ? ಇಲ್ಲ. ವಿದೇಶದಲ್ಲಿ ಕಪ್ಪು ಹಣ ಇದೆ. ಕಾಂಗ್ರೆಸ್ಸಿನ ನಾಯಕರುಗಳು ಬೇರೆಯವರೆಲ್ಲ ಅಲ್ಲಿ ಸ್ವಿಟ್ಜರ್ಲೆಂಡ್ ನಲ್ಲಿ ಇಟ್ಬಿಟ್ಟಿದ್ದಾರೆ. 100 ದಿನದಲ್ಲಿ ಆ ಹಣ ತಗೊಬಂದು ಎಲ್ಲರ ಅಕೌಂಟಿಗೆ 15 ಲಕ್ಷ ಜಮಾ ಮಾಡಿಬಿಡ್ತೀನಿ ಅಂತ. ನಾನು ಕೇಳ್ತೀನಿ, ನಿಮ್ಗೆ ಯಾರಿಗಾರು 15 ಲಕ್ಷ ಬಂತ? ಬಂದಿದೆಯಾ? ಬರಲಿಲ್ಲ. ಮತ್ತೆ ಇದು ಸುಳ್ಳಲ್ವಾ? ನರೇಂದ್ರ ಮೋದಿ ಅವರು ಸುಳ್ಳು ಆಶ್ವಾಸನೆ 2014ರಲ್ಲಿ ಕೊಟ್ಟು ಈಡೇರಿಸಲಿಕ್ಕೆ ಆಗಲಿಲ್ಲ ಅಲ್ಲ. ಇದು ಮೊದಲನೇ ಸುಳ್ಳು. ಎರಡನೇ ಸುಳ್ಳು, ನಿರುದ್ಯೋಗ ಇದೆ ಈ ದೇಶದಲ್ಲಿ. ಅನೇಕ ಜನ ಯುವಕರು ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ. ಅವರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದರು. 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಯಿತು. ನಾನು ಕೇಳ್ತೀನಿ, ನರೇಂದ್ರ ಮೋದಿ ಅವರೇ, ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದೀರಿ? ಎಷ್ಟರ ಮಟ್ಟಿಗೆ ನಿರುದ್ಯೋಗದ ಸಮಸ್ಯೆಯನ್ನ ಬಗೆಹರಿಸಿದ್ದೀರಿ? ಸಾಧ್ಯ ಆಗಲಿಲ್ಲ. 20 ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಲ್ಲ. ಆ ಯುವಕರು ಕೆಲಸ ಕೊಡಿ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಅವರು ಏನಂತ ಹೇಳಿದ್ರು ಅಂತಂದ್ರೆ, ಪಕೋಡ ಮಾರಕ್ ಹೋಗಿ ಅಂತ ಹೇಳಿದ್ರಲ್ಲ. ಇವರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಲಾಯಕ್ಕ ನಾಲಾಯಕ್ಕ ಅಂತೇಳಿ ತೀರ್ಮಾನವನ್ನು ಮಾಡಬೇಕು. ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಆಮೇಲೆ ಹೇಳಿದ್ರು
ಅಚ್ಚೇ ದಿನ ಈಗ ಅಂತ ಹೇಳುದು. ಒಳ್ಳೆ ದಿನಗಳು ಬರ್ತವೆ ಬಿಜೆಪಿ ಬಂದ್ರೆ. ನರೇಂದ್ರ ಮೋದಿಜಿ 10 ವರ್ಷ ಪ್ರಧಾನಮಂತ್ರಿ ಆಗಿದ್ರಿ. ಅಗತ್ಯ ವಸ್ತುಗಳ ಬೆಲೆ ಇಳಿಸಿದ್ರ? ಪೆಟ್ರೋಲ್ ಬೆಲೆ ಇಳೀತಾ? ಡೀಸೆಲ್ ಬೆಲೆ ಇಳೀತಾ? ಗ್ಯಾಸ್ ಬೆಲೆ ಇಳೀತಾ? ಅಡಿಗೆ ಎಣ್ಣೆ ಬೆಲೆ ಇಳೀತಾ? ಗೊಬ್ಬರದ ಬೆಲೆ ಇಳೀತಾ? ಇಲ್ಲ, ಇಳಿಲಿಲ್ಲ. ಬದಲಾಗಿ ಜಾಸ್ತಿ ಆದ. ನಿಮಗೆ ಹೇಳಬೇಕು ಅಂತಂದ್ರೆ 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ, ಇವತ್ತು 95 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಬೆಲೆ 2014ರಲ್ಲಿ 70 ರೂಪಾಯಿ, ಇವತ್ತು 105 ರೂಪಾಯಿ. 105 ರೂಪಾಯಿ. ಒಂದು ಗ್ಯಾಸ್ ಸಿಲಿಂಡರ್ 414 ರೂಪಾಯಿ ಇತ್ತು, ಇವತ್ತು ಅದರ ಬೆಲೆ 950 ರೂಪಾಯಿ. ನರೇಂದ್ರ ಮೋದಿಜಿ ಎಲ್ಲಿ ಬೆಲೆ ಇಳಿಸಿದ್ರಿ ನೀವು? ಇದರಿಂದ ಆಹಾರ ಪದಾರ್ಥಗಳ ಬೆಲೆಗಳೆಲ್ಲ ಗಗನಕ್ಕೊರಟೋದು. ಬೆಲೆ ಇಳಿಸಲಿಕ್ಕೆ ವಿಫಲರಾದ್ರಿ ನೀವು. ಓಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗಿದೆಯಾ? ಇಲ್ಲ, ಕಡಿಮೆ ಆಯಿತು. ನಿಮ್ಮ ಕಾಲದಲ್ಲಿ ಕಡಿಮೆ ಆಯಿತು. ಆದರೂ ಕೂಡ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಗಳು ಇಳಿಯಲಿಲ್ಲ. ಆಮೇಲೆ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀನಿ. 101 ಲಕ್ಷ ರೂಪಾಯಿ ಬರ್ತಾ ಇದ್ರೆ ರೈತರಿಗೆ 2 ಲಕ್ಷ ಆದಾಯ ಬರಾಗ ಮಾಡ್ತೀನಿ ಅಂತ ಹೇಳಿದ್ರು. 2 ಲಕ್ಷ ಆದಾಯ ಬರಾಗ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತಿನವರಿಗೆ 10 ವರ್ಷಗಳಲ್ಲಿ ರೈತರ ಆದಾಯ ದುಪ್ಪಟ್ಟಾಗಲಿಲ್ಲ. ರೈತರು ಕೆಲವು ತಿಂಗಳುಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮಗೆ ಸಾಲ ಮನ್ನಾ ಮಾಡಿ, ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿ, ನಮಗೆ ರೈತರು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ. ಕೊಡ್ಲಿಲ್ಲ. ಇವತ್ತಿನವರಿಗೆ ಎಂಎಸ್ಪಿಗೆ ಕಾನೂನನ್ನ ಮಾಡಿಕೊಡಿ, ಮಾಡಲಿಲ್ಲ. ಆಮೇಲೆ ರೂಪಾಯಿ ಮೌಲ್ಯನ ಹೆಚ್ಚು ಮಾಡ್ತೀನಿ, ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು. ಅವತ್ತು 2014ರಲ್ಲಿ $1 ಬೆಲೆ 58 ರೂಪಾಯಿ ಇತ್ತು. ಇವತ್ತು $1 ಬೆಲೆ 83 ರೂಪಾಯಿ. ಎಲ್ಲಿ ನೀವು ಸಾಧನೆ ಮಾಡಿದ್ದೀರಿ ನರೇಂದ್ರ ಮೋದಿಜಿ? ಎಲ್ಲಿ ಬಡವರ ಕೆಲಸ ಮಾಡಿಕೊಂಡಿದ್ದೀರಿ ನೀವು? ಇದಕ್ಕೋಸ್ಕರ ನರೇಂದ್ರ ಮೋದಿಯವರು ಸಂಪೂರ್ಣವಾಗಿ ವಿಪುಲವಾಗಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ರು. ಅವರು ಮಾಡಿದಂತ ಭರವಸೆಗಳನ್ನು ಈಡೇರಿಸಲಿಲ್ಲ. ಅದಕ್ಕೆ ನಮ್ಮ ಪಕ್ಷದ ವತಿಯಿಂದ ಖಾಲಿ ಚೆಂಬು ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು. ಖಾಲಿ ಚೆಂಬು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಖಾಲಿ ಚೆಂಬು ಕೊಟ್ಟಿದ್ದಾರೆ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದೋ. ಆದ್ರೆ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ನರೇಂದ್ರ ಮೋದಿ ಅವರದ್ದು ಒಂದು ಸಮಾವೇಶ ಇತ್ತು, ಬಿಜೆಪಿ. ಅದರಲ್ಲಿ ದೇವೇಗೌಡರು ಕೂಡ ಭಾಗವಹಿಸಿದ್ದು. ದೇವೇಗೌಡರು ಹೇಳಿದ್ರು, ಮನಮೋಹನ್ ಸಿಂಗ್ ಅವರು ಖಾಲಿ ಚೆಂಬು ಕೊಟ್ಬಿಟ್ಟು ಹೋಗಿದ್ರು, ಅದು ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆ ಮಾಡಿಬಿಟ್ರು. ಇವರಿಬ್ರು ಮಾಜಿ ಪ್ರಧಾನಿ, ಹಾಲಿ ಪ್ರಧಾನಿ, ಇಬ್ರು ಒಬ್ರಿಗೊಬ್ರು ಪೈಪೋಟಿ ಬಿದ್ದವ್ರ ರೀತಿಯಲ್ಲಿ ಒಬ್ರು ಸುಳ್ಳು ಹೇಳಿದ್ರೆ ಇನ್ನೊಬ್ರು ಜಾಸ್ತಿ ಸುಳ್ಳು ಹೇಳೋದು, ಇನ್ನೊಬ್ರು ಜಾಸ್ತಿ ಸುಳ್ಳು ಹೇಳಿದ್ರೆ ಇನ್ನೊಬ್ರು ಸುಳ್ಳು ಹೇಳೋದು. ಈ ತರ ಮಾಡಿ ಮಾನ ಮರ್ಯಾದೆ ಇಲ್ಲ ಇಲ್ಲದೆ ಇದ್ದಾಗ ಮಾಡ್ಕೊಂಡ್ರಲ್ಲ,
ಇವ್ರಿಗೇನಾದ್ರು ನೀವು ಮೂರು ಕಾಸಿನ ಬೆಲೆ ಕೊಡಬೇಕಾ ಇವರಿಗೆ? ನರೇಂದ್ರ ಮೋದಿಗೆ, ದೇವೇಗೌಡರಿಗೆ? ಇದೇ ದೇವೇಗೌಡರು ಹೇಳಿದ್ರು ಇವತ್ತು ಬಾಯ್ 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 ಬಾಯ್. ನಾನು ಕೇಳ್ತೀನಿ ದೇವೇಗೌಡರಿಗೆ, ನೀವು 2019 ಲೋಕಸಭಾ ಚುನಾವಣೆಯಲ್ಲಿ ಏನು ಹೇಳಿದ್ರಿ? ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಟುಬಿಡ್ತೀನಿ ಅಂತ ಹೇಳಿದ್ರು. ಈ ದೇಶನೇ ಬಿಟ್ಟುಬಿಡ್ತೀನಿ ಅಂತ ಹೇಳಿದ್ರು. ದೇಶ ಬಿಟ್ರ? ದೇಶ ಬಿಟ್ಟು ಹೋದ್ರ? ಬಿಟ್ಟು ಹೋಗ್ಲಿಲ್ಲ. ಏನಾದ್ರೂ ಮುಂದಿನ ಜನ್ಮದಲ್ಲಿ ಹುಟ್ಟಲ್ಲಾದ್ರೆ ನಾನು ಮುಸಲ್ಮಾನ್ ಆಗಿ ಹುಟ್ಟುತ್ತೀನಿ ಅಂತ ಹೇಳಿದ್ರು. ಯಾಕಂತಂದ್ರೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ. ಇನ್ನೊಂದು ಮಾತು ಹೇಳಿದ್ರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ರಾಹುಲ್ ಗಾಂಧಿ ಅವರು ಹೋಗಿದ್ದು ಹಾಸನಕ್ಕೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾ ಹೇಳಿದ್ರು, ಜೆಡಿಎಸ್ ಬಿಜೆಪಿಯ ಬಿ ಟೀಮ್. ಏನ್ ದೇವೇಗೌಡರು ಕೆಂಡ ಮಂಡಲವಾಗ್ಬಿಟ್ರು ಬಿ ಟೀಮ್ ಅಂತ ಹೇಳೋದಕ್ಕೆ. ಇವತ್ತು ಅವ್ರ ಜೊತೆ ಸೇರ್ಕೊಂಡಿದ್ದೀರಲ್ಲ, ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ ದೇವೇಗೌಡ್ರೆ, ನಾಚಿಕೆ ಆಗಲು ನಿಮಗೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕು. ನಾಚಿಕೆ ಆಗ್ತದೆ ಇಲ್ಲ? ನಾಚಿಕೆ ಆಗ್ಬೇಕಾ ಬೇಡ? ಇಲ್ಲಿ ಬಂದು ಸೋಮಣ್ಣನ ಪರವಾಗಿ ಭಾಷಣ ಮಾಡ್ತಾರೆ. ಹೋದ್ ಸಾರಿ ತುಮಕೂರಿನಲ್ಲಿ ಸೋತಿದ್ರು ಮಾಜಿ ಪ್ರಧಾನಿ. ಸೋತ್ಬಿಟ್ಟು ಮತ್ತೆ ಇಲ್ಲಿ ಬಂದು ಅವ್ರ ಜೊತೆ ಸೇರ್ಕೊಂಡು ನರೇಂದ್ರ ಮೋದಿ ಅವರನ್ನ ಆಡಿ ಹೊಗಳಿ ಮಾಡ್ತಕ್ಕಂಥ ಮಟ್ಟಕ್ಕೆ ದೇವೇಗೌಡರು ಹೋದ್ರಲ್ಲ ಅಂತಕ್ಕಂಥ ವ್ಯತ್ಯಯ ಆಗ್ತಾ ಇದೆ ನನಗೆ, ಬಹಳ ವ್ಯತ್ಯಯ. ದೇವೇಗೌಡರು ಮಾಜಿ ಪ್ರಧಾನಿ, ಅವರು ನರೇಂದ್ರ ಮೋದಿ ಅವರನ್ನ ಒಂದು ಕಾಲದಲ್ಲಿ ಬೈದಿದ್ದವರು ಇವತ್ತು ಆಡಿ ಹೊಗಳ್ತಾ ಇದ್ದಾರಲ್ಲ. ಯಾರಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ? ಯಾರಿದ್ದಾರೆ ಅಂತ ಕೇಳ್ತಾರಲ್ಲ. ನಾಚಿಕೆ ಆಗಲು ದೇವೇಗೌಡ್ರೆ ನಿಮಗೆ? ನೀವು ಪ್ರಧಾನಿ ಆಗುವಾಗ ಈ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಘೋಷಣೆ ಮಾಡಿದ್ರ? ನಿಮ್ಗೆ ಅದೃಷ್ಟ ಇತ್ತು, ಸಿಕ್ತು, ಪ್ರಧಾನಮಂತ್ರಿ ಆದ್ರಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ ವಾಟ್ ವೇ ಇಟ್ ಇಸ್ ಇನ್ಫೀರಿಯರ್ ಟು ನರೇಂದ್ರ ಮೋದಿ. ರಾಹುಲ್ ಗಾಂಧಿ ಇನ್ ವಾಟ್ ವೇ ಇಸ್ ಇನ್ಫೀರಿಯರ್ ಟು ನರೇಂದ್ರ ಮೋದಿ. ನಮ್ಮಲ್ಲಿ ಬಹಳ ಜನ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥವ್ರು ಇದ್ದಾರೆ. ನರೇಂದ್ರ ಮೋದಿ ಅವರು ಬಿಟ್ಟರೆ ಯಾರು ಈ ದೇಶದಲ್ಲಿ ಪ್ರಧಾನಮಂತ್ರಿ? ಒಂದು ಕಾಲದಲ್ಲಿ ಹೇಳ್ತಾ ಇದ್ರು, ನೆಹರು ಸತ್ ನಂತರ ಯಾರು ಪ್ರಧಾನಮಂತ್ರಿ ಆಯ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು. ಆ ಕಾಲ ನೆಹರು ಸತ್ ನಂತರ ಇನ್ನೊಬ್ರು ಯಾರು ಪ್ರಧಾನಮಂತ್ರಿ ಆಯ್ತಾರೆ ಅಂತ ಹೇಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ವಾ? ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಒಳ್ಳೆ ಕೆಲಸ ಮಾಡಲಿಲ್ಲ? ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ಲ? ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಲಿಲ್ಲ? ಈ ದೇಶದಲ್ಲಿ 140 ಕೋಟಿ ಜನರಿದ್ದಾರೆ. ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ್ಯತೆ ಇರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ದೇವೇಗೌಡ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಟ್ಟು ಇನ್ಯಾರು ಆಗಕ್ ಸಾಧ್ಯ ಇಲ್ಲ ಅಂತ ನಿಮ್ಮ ತಿಳುವಳಿಕೆ ಇದೆಯಲ್ಲ, ಇದು ಸ್ವಾರ್ಥಕ್ಕೋಸ್ಕರ ಹೇಳ್ತಕ್ಕಂಥ ಮಾತುಗಳು. ಇವತ್ತು ದೇವೇಗೌಡರು ಅಲಯನ್ಸ್ ಮಾಡ್ಕೊಂಡು 4 ಸೀಟ್ಗಳು ತಗೊಂಡಿದ್ದಾರೆ. ಒಂದು ಮಗ, ಒಂದು ಮೊಮ್ಮಗ, ಇನ್ನೊಬ್ಬ ಅಳಿಯ, 3 ಜನ. ಒಬ್ಬ ಅಳಿಯ, ಒಬ್ಬ ಮಗ, ಒಬ್ಬ ಮೊಮ್ಮಗ. ಕೋಲಾರದ ಒಂದು ಸೀಟ್ ತಗೊಂಡಿದ್ದಾರೆ. ಒಂದು ವೇಳೆ ಕೋಲಾರದ ಸೀಟು ರಿಸರ್ವ್ ಸೀಟ್ ಆಗಿ ಹೋಗಿದ್ರೆ ಅಲ್ಲೂ ಒಬ್ಬ ಮೊಮ್ಮಗನ ಏನೋ ನಿಂತ್ಕೊಂಡ್ಬಿಡೋದು, ಅಲ್ಲೂ ಒಬ್ಬ ಮೊಮ್ಮಗ ನಿಂತ್ಕೊಂಡ್ಬಿಡೋದು. ಈ ತರ ಒಂದು ಕುಟುಂಬದ ರಾಜಕಾರಣ, ಕುಟುಂಬದ ಇದಕ್ಕೋಸ್ಕರ, ತಮ್ಮ ಸ್ವಾರ್ಥ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ ಈ ತರ
ಬಿಜೆಪಿ ಜೊತೆ ಸೇರ್ಕೊಂಡು ಉಗುಳ್ತಾ ಇದ್ದೀರಲ್ಲ ದೇವೇಗೌಡ್ರೆ, ನಿಮಗೆ ಇದು ಯೋಗ್ಯತೆ ಅಲ್ಲ, ನಿಮಗೆ ಯೋಗ್ಯತೆ ಮಾತುಗಳಲ್ಲ ಇವು. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಬೆಲೆ ಏರಿಕೆಯಿಂದ ಜನ ತತ್ತರಿಸಿರೋದ್ರಿಂದ ಕರ್ನಾಟಕ ಸರ್ಕಾರ ನಾವು ಒಂದು ಮ್ಯಾನಿಫೆಸ್ಟೋ ಕೊಟ್ಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಡಾಕ್ಟರ್ ಪರಮೇಶ್ವರ್ ಅವರು ಮ್ಯಾನಿಫೆಸ್ಟೋ ಕಮಿಟಿ ಚೇರ್ಮನ್ ಆಗಿದ್ರು. ಅವರು ಮ್ಯಾನಿಫೆಸ್ಟೋ ಕೊಟ್ಟಿದ್ದಾರೆ. ಆ ಮ್ಯಾನಿಫೆಸ್ಟೋ ಜೊತೆಲಿ 5 ಪ್ರಮುಖವಾದಂತಹ ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿಗಳು. 1ನೇ ಗ್ಯಾರಂಟಿ ಶಕ್ತಿ ಯೋಜನೆ. ನಾವು ಅಧಿಕಾರಕ್ಕೆ ಬಂದದ್ದು ಮೇ 20ನೇ ತಾರೀಕು. ಜೂನ್ 16ನೇ ತಾರೀಕೆ ಅದನ್ನ ಜಾರಿ ಕೊಟ್ಟ ಶಕ್ತಿ ಯೋಜನೆನ. ಇವತ್ತು ಇಲ್ಲಿವರೆಗೆ 193 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ. ಹೌದಲ್ಲ? ಹೆಣ್ಮಕ್ಳು ಕೈ ಎತ್ತಿ ನೋಡೋಣ. ನೀವೆಲ್ಲ ಫ್ರೀಯಾಗಿ ತಿರುಗಾಡ್ತಾ ಇದ್ದೀರಲ್ಲ, ಜಾರಿಯಾಗಿದೆಯಲ್ಲ ಇದು? ನಾವು ಕೊಟ್ಟ ಮಾತಂತೆ ನಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಅನ್ನಭಾಗ್ಯ ಕಾರ್ಯಕ್ರಮ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಬಡವರು ಊಟ ಮಾಡಲಿ ಅಂತ ಕೊಡ್ತಾ ಇದ್ದೆ. ಅದನ್ನ